ಬಾಗಿಲಲ್ಲಿ ಯಾರೋ ರಕ್ಕಸಿಯು ಮಲಗಿರುವಳಲ್ಲ. ಇರಲಿ, ಒಂದು ಹೆಜ್ಜೆ ಉಳಿಸಿ ಅನಂತರ ಮುಂದಕ್ಕೆ ಹೋಗುವೆನು. ಇದ್ರನ್ನು ಸಿನಲೇ ಏಯ್ ಎದ್ದು ಸಿನಲಿ ಯಾರದು ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಿದರು ಯಾರು? ಸಿಕ್ಕಿದರೆ ನೆಂಗಿ ಹೇಗೆ ಅಂಶವನ್ನು ನುಂಗಿ ತೇಕುವನು. ಬೀಜ ಕೊಡಿಕ ಇಲ್ಲ ಇರುವ ಕೋಡಿಕ ಅರ್ಧರಾತ್ರಿ ಎಳೆಯಲ್ಲೇ ಅರ್ಧರಾತ್ರಿ ಎಳೆಯಲ್ಲೇ ಹುಟ್ಟಿಕೊಳ್ಳುವ ನಿನ್ನನು ಈಗಲೇ ಹುಟ್ಟಿಕೊಳ್ಳುವ ನಿನ್ನನು ಈಗಲೇ ಸತ್ತು ಮಾಡದೆ ಎಲ್ಲಿಗೆ ಬಂದಿಯೇ ಕೊಲ್ಲುವೆ ನಿನ್ನನ್ನು ನಿಲ್ಲಲು ರಕ್ಕಸಿಯೇ ಸರ್ ಹೇಳಿ ಮಾತು ಇಲ್ಲವೋ ಕೋಡಿಕ, ನಾನಿರುವುದು ಈ ಪುರವನ್ನು ಲೆಕ್ಕಿಸದ ಬಂದಿದೆಯಾ? ನಿನ್ನನ್ನು ಯಾವ ಮಾಲಿನಿಂದ ಲೆಕ್ಕಿಸಬೇಕು? ನನ್ನನ್ನು ಯಾರೆಂದು ತಿಳಿದಿರುವೆ? ಅದನ್ನು ಹೇಳಿಬಿಡು, ಕೇಳಿ ಮುಂದಕ್ಕೆ ಹೋಗುವೆನು. ರಾವಣೇಶ್ವರದಿಂದ ಈ ಪುರ ರಕ್ಷಣೆಗಾಗಿ ನನ್ನ ಹೆಸರು
ಲಂಕಿಣಿ ಎಂದು ತಿಳಿ. ಇಲ್ಲ ಹೋದ್ರೆ ಹೋಗ್ಲಿ ಹಿಂದಿರುಗಿ. ಲಂಕಿಣಿಯೋ ಕಿಂಕಿಣಿಯೋ ನನ್ನ ಬಾಲದ ಕುಣಿಯೋ ಅದು ಹಾಗಿರಲಿ, ಉದ್ಯಾನವನದಿಂದ ಕುಡಿರುವ ಈ ಲಂಕಾನಗರವನ್ನು ಒಂದು ಸಾರಿ ನೋಡಿಕೊಂಡು ಬರುವನು. ಸ್ವಲ್ಪ ದಾರಿಯನ್ನು ಬಿಡು. ಅಡ್ಡಾಕ ಮೊದಲೇ ಮೊದಲು ನನ್ನೊಡನೆ ಯುದ್ಧವನ್ನು ಮಾಡಿ ಗೆದ್ದು ಸುಮ್ಮನೆ ಹೋಗು, ಇಲ್ಲ ಹೋದ್ರೆ ವೈಟು ಹೋಗು. ಸ್ತ್ರೀಹತ್ಯೆ ಮಹಾಪಾಪವೆಂದು ಸುಮ್ಮನಿದ್ದರೆ ಈಕೆಯ ತಲಹರಟೆಯು ಬಹಳ ಆಯಿತು. ಇರಲಿ ಲಂಕಿಣಿ, ಈಗ ಯಾವ ಯುದ್ಧವನ್ನು ಮಾಡೋಣ? ಹಾಗಾದ್ರೆ ಮುಷ್ಟಿಯುದ್ಧವನ್ನು ಮಾಡೋಣ. ಲಂಕಿಣಿ ಕೇಳು, ನಾನು ಪುರುಷನು, ನೀನು ಸ್ತ್ರೀಯು. ನೀನು ಆಯುಧವನ್ನು ಹಿಡಿದುವೆ, ನಾನು ನಿರಾಯುಧನು. ಮುಷ್ಟಿ ಯುದ್ಧವು ಒಳ್ಳೆಯದಲ್ಲ. ನನ್ನ ಮಾತನ್ನು ಕೇಳು. ನಿನ್ನ ಮುಷ್ಟಿಯಿಂದ ನನ್ನ ಬೆನ್ನ ಮೇಲೆ 3 ಗುದ್ದುಗಳನ್ನು ಹೊಡಿ. ಆ ಶ್ರೀರಾಮಚಂದ್ರನ ಕೃಪೆಯಿಂದ ನಾನು ಬದುಕುಳಿದಿದ್ದರೆ ನಿನ್ನ ಬೆನ್ನ ಮೇಲೆ ಒಂದೇ ಒಂದು ಗುದ್ದನ್ನು ಹೊಡೆಯುವನು. ಆಗ ಯಾರು ಗೆಲ್ಲುವರೋ ಯಾರು ಸೋಲರು ನೋಡೋಣ. ಹಾಗಾದ್ರೆ ನಾನು ಮೊದಲು ಹೊಡೆಯುವನು. ನೇರು ಕುಳಿತುಕೋ. ಜೈ ರಘುವೀರ ಸಮರ್ಥ. ಸಾಮಾನ್ಯ ಕಪಿ ಇದು. ಇರಲಿ, ಇನ್ನು 7 ಗುದ್ದು ಇರುವನು. 7 ಗುದ್ದಿನಲ್ಲಿ ಮುಗಿಸುವೆನು. ಜೈ ರಘುವೀರ ಸಮರ್ಥ. ಇರಲಿ, ಇರಲಿ, ಇನ್ನು 1 ಗುದ್ದು ಬಿಗಿಯಾದ ಗುದ್ದಿರುವುದು. ಈ ಗುದ್ದಿನಲ್ಲೇ ನನ್ನ ಬಲವಲ್ಲ ಮುಂಗಿಷ್ಟವನ್ನು ಬುಟ್ಟು ಉಜ್ಜಿಡೋನು. ಜೈ ಜೈ ರಘುವೀರ ಸಮರ್ಥ. ಲಂಕಿಣಿ, ನಿನ್ನ ಆಸೆಯು ಪೂರೈಸಿದೆ. ಮುಗಿಯಿತು. ಲಂಕಿಣಿ, ನಿನ್ನ ಆಸೆಯು ಪೂರೈಸಿದೆ, ಮುಗಿಯಿತು. ಮುಗೀತು. ಎಲ್ಲಿ ಓಡುತ್ತಿರುವ? ಬಾ ಕುಳಿತುಕೋ. ಲಂಕಿಣಿ, ನಿನ್ನ ಕುಲದೇವರನ್ನು ನೆನಪು ಮಾಡಿಕೋ. ಆಗಬಹುದು. ಕೆಟ್ಟನು ಲಂಕಾ ಪಟ್ಟಣವೇ ಕೆಟ್ಟಿತು. ಸರ್ವರು ಕೆಟ್ಟರು. ವಾನರ ಹೀರದಿಂದ ಸೋಲಲ್ಪಟ್ಟ ರಾಮನಿಗೆ ಜಯ ಎಂದು ಶ್ರೀರಾಮನು ಹೇಳಿದ್ದನು. ಅಯ್ಯ ಹಾನುಣಯ್ಯ, ನಿನ್ನ ಇಷ್ಟಾನುಸಾರ ನೀನು ಹೋಗಿ ಬಪ್ಪ, ನಿನ್ಗೆ ಒಳ್ಳೆದಾಲಿ. ಲಂಕಿಣಿ, ನಿನ್ನ ಮಾತು ಸಾಫಲ್ಯವಾಗಲೆಂದು ನನ್ನನ್ನು ಹಾರೈಸು. ನಿನಗೆ ಮಂಗಳವಾಗಿ ಹೋಗಿ ಬಪ್ಪ. ಜೈ ರಘುವೀರ ಸಮರ್ಥ. ರೀತಿಯದಾವುದೋ ಮಾತೆಯ ಪಾದವ ನಾನೆಂತು ನೋಡಲಿ. ಸೀತೆಯ ಕಾಣುವ ರೀತಿಯದಾವುದೋ ಮಾತೆಯ ಪಾದವ ನಾನೆಂತು ನೋಡಲಿ. ಪಟ್ಟಣವೆಲ್ಲವ ಸುತ್ತಿದೆ ನಲ್ಲವೇ, ಪಟ್ಟಣವೆಲ್ಲವ ಸುತ್ತಿದೆ ನಲ್ಲವೇ. ಚಿತ್ರಾದ ಅರಮನೆ ಹೋಗುವೆ ನಾನೀಗ. ಚಿತ್ರಾದ ಅರಮನೆ ಹೋಗುವೆ ನಾನೀಗ. ಸೀತೆಯ ಕಾಣುವ ರೀತಿಯದಾವುದೋ ಮಾತೆಯ ಪಾದವ ನಾನೆಂತು ನೋಡಲಿ. ಈ ಪಟ್ಟಣಕ್ಕೆ ಬಂದು ನಾನು 3-4 ದಿನಗಳು ಕದವು. ಕುಂಭಕರ್ಣ
ಮಹಾಪ್ರಸ್ಥ ಇತ್ಯಾದಿ ಮುಂತಾದವರ ಮನೆಗಳನ್ನೆಲ್ಲ ಹುಡುಕಿದಾಗಿತ್ತು. ಆದರೆ ಮಾತೆಯವರ ಸುಳಿವೇ ಸಿಗಲಿಲ್ಲವಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಜೈ ರಘುವೀರ. ಪ್ರೇಯಸಿ ಲಲಿತಾಡು ಬಾರ ಅರಸಿ ಆಡು ಬಾ ಪ್ರೇಯಸಿ ಪ್ರಿಯ ಮಂಡೋದರೇ ಆಡು ಬಾ ಪ್ರೇಯಸಿ ಲಲಿತಾಡು ಬಾರ ಅರಸಿ ಆಡು ಬಾ ಪ್ರೇಯಸಿ ಒಂದಾಗಿ ಅದನ್ನು ಬಾಳದ ಹೂವಾಗೆ
ದೇವಿ ಕ್ಷಣ ಕಾಲ ವಿಶ್ರಾಂತಿಯನ್ನು ಪಡೆಯೋಣ ಬಾ ಪ್ರಿಯೆ. ಹಾಗೆ ಆಗಲಿ ಸ್ವಾಮಿ. ಇದೇ ಅಲ್ಲವೇ ಆ ರಾವಣನ ಅಂತಃಪುರವು. ಇಲ್ಲಿ ಮಾತೆಯವರನ್ನು ಎಲ್ಲಿ ಹುಡುಕಲಿ? ಇರಲಿ ಸೂಕ್ಷ್ಮ ರೂಪದಿಂದ ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಏನಿದು? ಮಹಾಪತಿರತಿಯಾದ ವೈದೇಹಿಯು ಪರಪುರುಷನಲ್ಲಿ ಏಕಸಂದಲ್ಲಿ ಮಲಗಿರುವಳಲ್ಲ. ಆಹಾ, ರಾಮ ರಾಮ, ಎಂತಹ ಪ್ರಮೋದವಾಯಿತು, ಎಂತ ಪ್ರಮೋದವಾಯಿತು. ಶ್ರೀರಾಮಚಂದ್ರ ಈ ನದುದುಷ್ಟ ನೋಡವನ್ನು ಆ ಸದಯೋಜನ ವಿಸ್ತಾರವುಳ್ಳ ಸಮುದ್ರವನ್ನು ಹಾರಿ ಇಲ್ಲಿ ಕಳಿಸಿದೆಯಾ ತಂದೆ? ಆಕಾಶದಲ್ಲಿ ಹಾರಾಡುವ ಬಿಳಿಯ ಗಾಳಿಗಳನ್ನು ನೋಡಬಹುದು. ಸಪ್ತ ಸಾಗರ ಅಡಿಯಲ್ಲಿ ಈಜಾಡುವ ಮೀನ ಹೆಜ್ಜೆಯನ್ನಾದರೂ ಪತ್ತೆ ಹಚ್ಚಬಹುದು. ಈ ನಾರಿಯರ ಒಳಮರ್ಮವನ್ನು ತಿಳಿಯಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಆ ರಾಮ ರಾಮ, ಎಂತಹ ಪ್ರಮೋದವಾಯಿತು. ಈ ಕೆಟ್ಟ ದುಷ್ಟವನ್ನು ನೋಡುವ ಬದಲು ನನ್ನ ಕಣ್ಣುಗಳಾದರೂ ಸಿರಿದು ಹೋಗಬಾರದಾಗಿದ್ದೆ. ಆ ರಾಮ ರಾಮ, ಏನು ಮಾಡಲಿ? ಇವರನ್ನು ಒಂದೇ ಸಾರಿ ಸಂಹರಿಸಿ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬೀಸಾಡಿ ಬಿಡಲೇ? ಇಲ್ಲ, ನನ್ನ ರಾಮನ ಆಜ್ಞೆ ಆಗಲಿಲ್ಲ. ಏನು ಮಾಡಲಿ ಶ್ರೀರಾಮಚಂದ್ರ? ಮೋಸವಾದು ದಯ್ಯೋ ರಾಮ, ಮೋಸ ಮಾದು ದಯ್ಯೋ ರಾಮ. ಮೋಸ ಮಾದು ದಯ್ಯೋ ರಾಮ, ಮೋಸ ಮಾದು ದಯ್ಯೋ ರಾಮ, ಮೋಸ ಮಾಡುವುದೇ ರಾಮ, ಮೋಸ ಮಾಡುವುದೇ. ಜನಕರಸನ ಪುತ್ರಿಯಾಗಿ ಗಣಮಹಿ ಮನದರವ ಬಿಡಿದು ಜನಕರಸನ ಪುತ್ರಿಯಾಗಿ ಗಣಮಹಿ ಮನದರವ ಬಿಡಿದು ಮನುಜಗೆ ಮರುಳಾಗಿ ನೀನು ಧನುಜಗೆ ಮರುಳಾಗಿ ನೀನು ತನುವನ್ನು ಇಸಿ ಮಲಗಿರುವೆಯ, ತನುವನ್ನು ಇಸಿ ಮಲಗಿರುವೆಯ. ಮೋಸ ಮಾಡುವೆ ರಾಮ, ಮೋಸ ಮಾಡುವೆ. ಶ್ರೀರಾಮಚಂದ್ರ, ಈ ರಕ್ಷರ ಲೋಕದಲ್ಲಿ ನಾನು ಚಂಚಲದಿಂದ ಮಾತನಾಡುತ್ತಿರುವನೇ. ಪರಮ ಪವಿತ್ರಿಯಾದ ವೈದೇಹಿಯು ಪರಪುರುಷನಲ್ಲಿ ಏಕಸನದಲ್ಲಿ ಮಲಗುವುದೆಂದರೇನು? ಇಲ್ಲ, ಸಾಧ್ಯವಿಲ್ಲ. ನಾನು ಕಿಷ್ಕಿಂಧೆಯಿಂದ ಹೊರಟಾಗ ನನ್ನೊಡೆಯನಾದ ಸುಗ್ರೀವರಾಜನು ಸೀತಾಮಾತೆಯವರ ಬಗ್ಗೆ ನನಗೆ ಕೆಲವು ಗುರುತುಗಳನ್ನು ಹೇಳಿದ್ದರು. ಅವನ್ನು ಸೂಕ್ಷ್ಮ ಅನುರೂಪದಿಂದ ಪ್ರಯತ್ನ ಮಾಡಿ ನೋಡುವೆನು. ಪಾದದೊಳು ಪದ್ಮರೇಖೆಗಳಿಲ್ಲ, ರಾಮ ರಾಮ. ಪಾದದೊಳು ಪದ್ಮರೇಖೆಗಳಿಲ್ಲ,
ಎಡತಲೆ ಹಿಂಭಾಗದಲ್ಲಿ ಎಡತಲೆ ಹಿಂಭಾಗದಲ್ಲಿ ಶಿವನುಡಿಯೋ ಇವಳಿಗಿಲ್ಲ ಭಾವಿಸಿ ನೋಡಲು ಜಾನಕಿ ಮಾತೆ ಇವಳಲ್ಲ ಆ ಆ ಈಗ ಪಾದಗಳಲ್ಲಿ ಕಾಕರೇಖೆ ಇರುವುದು. ಇವಳು ಆ ನೀಚನಾದ ರಾವಣನ ಮಡದಿಯಾದ ಮಂಡೋದರಿ ಆಗಿರಬಹುದು. ಶ್ರೀರಾಮಚಂದ್ರ, ನಾನು ಮಾತೆಯವರನ್ನು ತಿಳಿದು ಅಪಾರ್ಥವಾಗಿ ಮಾತನಾಡಿದ ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ, ಮನ್ನಿಸು ಮನ್ನಿಸು. ಮಾತೆಯವರನ್ನು ಎಲ್ಲಿ ಹುಡುಕಲಿ, ಎಲ್ಲಿ ಹುಡುಕಲಿ, ಎಲ್ಲಿ ಹುಡುಕಲಿ? ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿದನು. ಇರಲಿ, ವೇಗವಾಗಿ ಎತ್ತುಕೊಂಡು ಬರುತ್ತಿರುವಾಗ ಆ ದಶಕಂಠ ರಾವಣನ ಕೈನಿಂದ ಕಳಚಿಕೊಂಡು ಮಧ್ಯ ಸಮುದ್ರದಲ್ಲಿನಾದರೂ ಬಿದ್ದು ಬಿಟ್ಟಳೆ, ಇಲ್ಲವೇ ಆ ನೀಚನಾದ ರಾವಣನ ಬಲವಾದ ಹಿಡಿತಕ್ಕೆ ಸಿಕ್ಕಿ ಮರಣವನ್ನು ಹೊಂದಿದಳೆ. ಸೀತಾ ಮಾದೇವರು ಸಿಗಲ್ಲ ಎಂಬ ವಾರ್ತೆಯನ್ನು ನಾವು ತೆಗೆದುಕೊಂಡು ಹೋದರೆ ಶ್ರೀರಾಮಚಂದ್ರನು ಬದುಕುವನೇ? ಇಲ್ಲ. ರಾಮಚಂದ್ರನು ಉಳಿದ ಮೇಲೆ ಲಕ್ಷ್ಮಣ ಸ್ವಾಮಿಯು ಬದುಕುಳಿಯುವನೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಏನು ಮಾಡಲಿ? ಸೀತಾ ಮಾತೆಯವರನ್ನು ತಂದೊಪ್ಪಿಸುವೆನೆಂದು ವಾಗ್ದಾನವನ್ನು ಮಾಡಿದ ನನ್ನೊಡೆಯನಾದ ಸುಗ್ರೀವರಾಜನು ಅಪಮಾನ ಹೊಂದುವನು, ಮನವನ್ನು ಕಳೆದುಕೊಳ್ಳುವನು. ಅವನು ಹೋದ ಮೇಲೆ ಇಡೀ ಕಪಿ ಸೈನ್ಯವೇ ಅವನನ್ನು ಹಿಂಬಾಲಿಸುವುದು. ರಕ್ಷಕರಿಲ್ಲದ ತಾರ ಅಂಗದರು ಸಾವನ್ನಪ್ಪುವುದರಲ್ಲಿ ಸಂಶಯವಿಲ್ಲ. ಈ ಪ್ರಯಾಂತಕ ವಿಚಾರವು ಅಯೋಧ್ಯೆಗೆ ಮುಟ್ಟದಿರುವುದೇ? ಅಯೋಧ್ಯೆಯಲ್ಲಿ ಸುಮಿತ್ರ, ಕೌಸಲ್ಯಾದೇವಿಯರು, ಭರತ ಶತ್ರುಘ್ನರು ಬದುಕುಳಿಯುವರೇ? ಇಲ್ಲ. ನಾನೋರ್ವನು ವಿಫಲನಾದರೆ ಎಂತಹ ಅಪರಾಧಗಳೆಲ್ಲವೂ ಸಂಭವಿಸಬಹುದು. ಶ್ರೀರಾಮಚಂದ್ರ, ಏನು ಮಾಡಲಿ, ಏನು ಮಾಡಲಿ? ಆತ್ಮಹತ್ಯವನ್ನು ಮಾಡಿಕೊಳ್ಳಲೇ? ಛೇ, ಆತ್ಮಹತ್ಯವು ಮಹಾಪಾಪ. ಏನು ಮಾಡಲಿ, ಏನು ಮಾಡಲಿ? ಇರಲಿ, ಈ ತ್ರಿಕುಟಾಚಲ ಪರ್ವತದಿಂದ ಆವೃತವಾಗಿರುವ ಈ ಲಂಕಾ ನಗರವನ್ನು ನನ್ನ ಲಾಂಗುವಿನಿಂದ ಬಂಧಿಸಿ ಎತ್ತಿಕೊಂಡು ಹೋಗಿ ನನ್ನ ರಾಮನ ಮುಂದಿರುವನು, ಅವರೇ ಹುಡುಕೊಳ್ಳಿ ಮಾತೆಯವನು. ಜೈ ರಘುವೀರ ಸಮರ್ಥ. ದುಡುಕಬೇಡ. ಸೀತಾಮಾತೆಯವರು ಅಶೋಕವನದಲ್ಲಿರುವರು, ಅಲ್ಲಿಗೆ ಹೋಗು, ಸಂದರ್ಶನವಾಗುವುದು. ಈಗಲೀಗ ಬಹಳ ಸಂತೋಷವಾಯಿತು. ಇರಲಿ, ಆ ಅಶೋಕವನವು ಎಲ್ಲಿರುವುದು? ಅಂದ್ರೆ ಆ ಸೀತೆಗೆ ಬುದ್ಧಿ ಬಂದ್ರೆ ಓಹೋ, ಕೆಲವು ಹೆಂಗಸರು ಅಶೋಕವನ್ನು ಮಾತನಾಡಿಕೊಂಡು ಹೋಗುತ್ತಿರುವರು. ಅವರನ್ನು ಹಿಂಬಾಲಿಸಿದರೆ ಅಶೋಕವನವು ಸಿಗುವುದು. ಇಲ್ಲಿ ನಾನೀಗಲೇ ಅಶೋಕವನಕ್ಕೆ ಹೋಗುವನು. ಜೈ ರಘುವೀರ ಸಮರ್ಥ. ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಇಲ್ಲಿ ಮಾತೆಯವರನ್ನು ಎಲ್ಲಿ ಹುಡುಕಲಿ? ಹಾಗೋ ಆ ವೃಕ್ಷದ ಕೆಳಗೆ ಯಾರೋ ಓರ್ವ ಸ್ತ್ರೀಯರು ಹಳುತ್ತಾ ಕುಳಿತಿರುವರು. ಅವರ ಕಾವಲಿಗಾಗಿ ಅನೇಕ ರಕ್ಕಸಿಯರು ಮಲಗಿರುವರು. ಇದನ್ನೆಲ್ಲ ನೋಡಿದರೆ ಆಕೆಯೇ ಮಾತೆಯೆಂಬುದು ಕಾಣುತ್ತಿರುವುದು. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರ ಮಾಡುವೆನು. ಜೈ ರಾವಣ ಸಾರ್ವಭೌಮ. ಆ ನೀಚನಾದ ರಾವಣನು ಈ ಕಡೆ ಆಗಮಿಸ್ತಿರುವನೇ? ಓಹೋ, ಬಂದು ಇಲ್ಲಿ ಏನೇನು ಅನಾಹುತ ಮಾಡುವೆನೋ? ಇರಲಿ, ಆ ವೃಕ್ಷದ ಮೇಲೆ ಕುಳಿತು ಅದನ್ನೆಲ್ಲ ಗಮನಿಸುವೆನು. ಜೈ ರಘುವೀರ ಸಮರ್ಥ.
ನನ್ನ ಮನಸ್ಸು ಹೋಗಿಲ್ಲೇ ಮೌಲಿಗೆ ಹೋಗಿರುವುದು. ಹೇಳಿ, ನಾನೀಗಲೇ ಅಶೋಕ ವಲಯಕ್ಕೆ ಹೋಗಿ ಆ ರಮಣಿ ರತ್ನವನ್ನು ವೇಣೋದಯುಕ್ತಗಳಿಂದ ಮಾತನಾಡಿಸುವೆನು. ಶರಲೆಂಟೋ ಸರ ಸಾಕೆಯ ಶೈರಿ ಪೇಲೆ ಬೋಲೆನೋ ಆ ಶರಲೆಂಟೋ ಸರ ಸಾಕೆಯ Rama
ಹೇಳಿದರು ಸ್ವಾಮಿ. ಶ್ರೀರಾಮ, ಕೋದಂಡ ರಾಮ, ದಶರಥ ನಂದನ, ಈ ನನ್ನ ಪ್ರಾಣವಲ್ಲಭ, ಬೇಗ ಬಂದು ನನ್ನನ್ನು ಈ ಸೆರೆ ಬಿಡಿಸಿಕೊಂಡು ಕರೆದೊಯ್ಯಬೇಕೆಂದು ಬೇಡಿಕೊಳ್ಳುತ್ತಿರುವನು ರಾಮಚಂದ್ರ, ಬೇಡಿಕೊಳ್ಳುತ್ತಿರುವನು ದೇವ. ಮಾತಾಡುವೆ ಬಾಬಾ ಮಹಾರಾಣಿಯೇ. ಸೀತಾ, ಮಾತಾಡುವೆ ಬಾಬಾ ಮಹಾರಾಣಿಯೇ. ಬದ್ಧಾಂಬುಜದಳ ನಯಳೆ, ಬದ್ಧಾಂಬುಜದಳ ನಯಳೆ. ಮಾತಾಡುವೆ ಬಾಬಾ ಮಹಾರಾಣಿಯೇ. ಯಾರಿಗೆ ಸೊಬಗಿನ ಮಳೆ ಸೊಗಸಿನ ಕಲೆ, ಸೊಬಗಿನ ಮಳೆ ಸೊಗಸಿನ ಕಲೆ. ಮುಖವ ತೋರ ಮುದದಿನಿ ಮುಖವ ತೋರ ಮುದದಿನಿ. ಸೊಬಗಿನ ಮಣಿ ಸೊಗಸಿನ ಕಣೆ, ಸೊಬಗಿನ ಮಣಿ ಸೊಗಸಿನ ಕಣೆ. ಮುಖವ ತೋರ ಮುದದಿನಿ. ಮಾತಾಡುವೆ ಬಾಬಾ ಮಹಾರಾಣಿಯೇ. ಈ ಪ್ರಪಂಚದಲ್ಲಿ ಇರತಕ್ಕಂತ ವಸ್ತುಗಳಿಗೆಲ್ಲ ಸಮಸ್ತು ಎನಿಸಿರುವ ಈ ರಮಣಿ ರತ್ನವನ್ನು ನೋಡಿದರೆ ಎಂಥ ಪಾಮರನಿ ಹೋದರು ಮೋಹ ಉಂಟಾಗುವುದಿರುವುದೇ? ಹೇಳಿ ಜಾನಕಿ, ಸೀತಾ, ಮೌನವೇಕೆ? ಮಾತನಾಡು ದೇವಿ, ಮಾತನಾಡು. ಏನೋ ಲಂಕೇಶ್ವರ ಸಾರ್ವಭೌಮ ನಾನೇ ಬಂದಿರುವೆನು. ಛೀ ಮೂರ್ಖ, ಈ ನನ್ನ ಸೌಂದರ್ಯವನ್ನು ನೋಡಿ ಕಣ್ಣು ತುಂಬಾ ಆನಂದ ಪಡ್ತಿರುವ ಆ ನಿನ್ನ ನೇತ್ರಗಳು ಸೆಳೆದು ಹೋಗಬಾರದೇನು? ಛೆ! ಏನು ಹೇಳಿದೆ ಜಾನಕಿ? ನನ್ನ ವೃತ್ತಾಂತವನ್ನು ಹೇಳುವೆನು, ಕೇಳು. 6 ಕೋಟಿ ವರ್ಷ ಸಮುದ್ರ ಮಧ್ಯದಲ್ಲಿ ವಾಸ, ವಾಸನೆಯೇ ನನಗೆ ಔಷಧಿ. ಯಮನೇತ್ತರ ದಿಂಬು, ಅಷ್ಟನೇತ್ರಾದರು, ನನ್ನ ಸಿಂಹಾಸನ ಮೆಟ್ಟಲುಗಳು. ಎಂಥ ವೈಭವದಿಂದ ಕೂಡಿರುವ ಈ ಸಾರ್ವಭೌಮನಿಗೆ ಸಾಟಿಯೇ ಬಿಡು ಚಿಂತೆಯನ್ನು. ಮೂರ್ಖ, ಬಾಯನ್ನು ಮುಚ್ಚ. ನನ್ನ ಪತಿಯಾದ ಶ್ರೀರಾಮರ ಪಾದ ಧೂಳಿಗೆ ಸಮಾನವಿಲ್ಲದ ನೀನು ಈ ರೀತಿಯಾಗಿ ಮಾತನಾಡ್ತಿರುವೆ. ಕಾರಿಚಿಗೆ ತೃಣವೇಗರಾದಂತೆ ಆ ನನ್ನ ಸ್ವಾಮಿಯ ಸಾಗರಕ್ಕೆ ಎದೆಗೊಟ್ಟು ನಿಲ್ಲುವ ಶಕ್ತಿಯೋ ನಿನ್ನಲ್ಲಿರುವುದೇ? ಮೂರ್ಖ, ನನ್ನ ಸ್ವಾಮಿಯನ್ನು ಈ ರೀತಿಯಾಗಿ ನಿಲ್ಲಿಸಿ ಮಾತನಾಡ್ತಿರುವ ಆ ನಿನ್ನ ನಾಲಿಗೆ ಒಳ್ಳೆ ಭೂಮಿಗೆ ಬೀಳಬಾರ್ದೇನು? ಏನು ಹೇಳಿದ ಜಾನಕಿ? ಮಾಧವನ ಹಿರಿಯನೆಂದು, ಮಾಧವನ ಹಿರಿಯನೆಂದು ಅರುದಾಗಿತ್ತು ಜಯ ಧರಿಸೆ, ಅರುದಾಗಿತ್ತು ಜಯ
ಮಾರ್ಗವಿದೆ. ಬಾ, ಭುವನಾಧಿಪತಿ ಆದ ನನ್ನನ್ನು ಸೇರಿ ದಿವ್ಯ ಸುಖವನ್ನು ಒಂದು. ಬಾ ಸೀತಾ. ಧೋರಣೆಯಲ್ಲಿ ಪಾಪಿ ನನ್ನ ಪತಿಯನ್ನು ಈ ರೀತಿಯಾಗಿ ನಿಂದಿಸಿ ಮಾತನಾಡ್ತಿರುವ ಆ ನಿನ್ನ ಶಿರ ಸಹಿತವಾಗಿ ಈ ಧರಣಿಗೆ ಉರುಳಿ ಬೀಳಬಾರದೇನು? ಛೇ, ಏನು ಹೇಳಿದನು ಅವನಿಗೆ? ಹಳಬಳು ಸವಿನುಡಿಗಳು ನುಡಿದರೆ ಸ್ವಾಮಿ. ಮಂಡೋದರಿ ಎಲ್ಲೋ ಅಭಿಷ್ಟದಂತೆ 1 ತಿಂಗಳು ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನನ್ನ ಅಭಿಷ್ಟವನ್ನು ನೆರವೇರಿಸಿದರೆ ಸರಿ, ಎಲ್ಲವೇ ಹೋದರೆ ನಿನ್ನನ್ನು ಸೇರಿ ಈ ರಾಕ್ಷಸಾಂಗ್ಯರಿಗೆ ಹಂಚಿಬಿಡುವೆ. ರಾಕ್ಷಸಾಂಗ್ಯರೇ, ಈಗೆಲ್ಲರೂ ಸೇರಿ ಈ ಜೋಲಿಕೆಗೆ ನನ್ನ ಮೇಲೆ ಮೋಹ ಉಂಟಾಗುವಂತೆ ಮಾಡಬೇಕು. ತಿಳಿಯಿತೆ? ಮಂಡೋದರಿ, ನಡೆ ಹಂತಪುರಕ್ಕೆ ಹೋಗೋಣ. ರಾಮಚಂದ್ರ, ಇಷ್ಟಾದ ಮೇಲೆ ನಾನಿನ್ನು ಬದುಕಿ ಪ್ರಯೋಜನವಿಲ್ಲ. ದೇವ ಇಲ್ಲ, ಇದೋರು ಅಲ್ಲಿ ಕಾಣ್ತಿರುವ ಶಿಶಂಪದ ವೃಕ್ಷಕ್ಕಾದರೂ ಈ ನನ್ನ ಕೇಶದಿಂದ ಹೊರಳಾಕಿಕೊಂಡು ಈ ದೇಹವನ್ನು ಅಂತ್ಯಗೊಳಿಸುವೆನು ದೇವ. ಪಾಲಿಸು ಪಾಲಿಸು ಮೊರೆ ಆಲಿಸು ಶ್ರೀರಾಮ, ಪಾಲಿಸು ಪಾಲಿಸು ಮೊರೆ ಆಲಿಸು ರಘುರಾಮ, ಪಾಲಿಸು. ರಾಮಚಂದ್ರ,
ದಶಾಸನ ಶಿರವಂ ಮುರಿದು ದಶಾಸನ ಶಿರವಂ ಮುರಿದು ಕ್ಷಿಪ್ರರು ಬಂದು ಲಕ್ಷ್ಮಣ ಸಮೇತ ರಕ್ಷಿಪರಮ್ಮ ತಾಯೇ. ರಾಮಂ ಸುಕ್ಷೇಮಂ ರಾಮಂ ಕ್ಷೇಮಂ. ರಾಮ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವರಾಜನೇ ಬಹಳ ಸಂತೋಷವಾಗಿರುವರು ತಾಯಿ. ಇದೇನು ಈ ನಿಶರಾತ್ರಿಯಲ್ಲಿ ಯಾವುದೇ ಅದ್ಭುತವಾದ ಕಪಿ ಶ್ರೀರಾಮನ ಕುಶಲ ವಾರ್ತೆಗಳನ್ನು ಹೇಳುತ್ತಿರುವುದಲ್ಲ. ಇದೇನಾದರೂ ಕನಸಾಗಿರಬಹುದೇ? ಅಯ್ಯಯ್ಯೋ ರಾಮಚಂದ್ರ, ಕನಸಿನಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುತ್ತಿರುವರಲ್ಲ. ದೇವ, ನಿಮಗಾವ ಅಮಂಗಳವೂ ಆಗದಿರಲಿ ರಾಮಚಂದ್ರ, ಆಗದಿರಲಿ ದೇವ. ಅಮ್ಮ, ಸೀತಾದೇವಿಯ ಅಪಹರಣದಿಂದ ವಿರಹವೇದನೆಯನ್ನು ಸಂಕಟ ಪಡುತ್ತಿದ್ದ ಶ್ರೀರಾಮಚಂದ್ರನಿಗೆ ನನ್ನೊಡೆಯನಾದ ಸುಗ್ರೀವರಾಜನು ಕೊಟ್ಟ ಮಾತು ಸಾರ್ಥಕವಾದರಲ್ಲಿ ಸಂಶಯವಿಲ್ಲ. ಅಮ್ಮ, ಸಕಲ ಲಕ್ಷಣ ಶೋಭತಿಯಾದ ತಾವು ಯಾರು? ಜನಸ್ಥಾನದಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಬೇಕ ತಾಯಿ. ನಾನು ನಿಮಗೆ ಕೆಲವು ಸಮಸ್ಯೆ ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಜನಕಂ ಧರಣಿ ಸುತೆ ಜನಕಂ ಧರಣಿ ಸುತೆ ಜನಕ ಇಳೆಯೋ ಕೌಸಲ್ಯ ತನುಜ ಇಳೆಯೋ ಕೌಸಲ್ಯ ತನುಜ ಇಳೆಯೋ ಕೌಸಲ್ಯ ತನುಜ ಶ್ರೀರಾಮಚಂದ್ರ ಅನುಪಮ ವಿಜಯ ವಿಜಯ ಅಯ್ಯ, ನಾನು ಆ ಜಲಸ್ತಂಭದಿಂದ ಮೋಸದಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ನಾನು ಅಂದ ಹಾಗೆ ನೀನಾರು ಶ್ರೀರಾಮನನ್ನು ಜಪಿಸುತ್ತಿರಲು ಕಾರಣವೇನು? ಅದೇನೆಂಬುದಾಗಿ ನನಗೆ ತಿಳಿಸಬಾರದೆ? ಅಮ್ಮ, ಸಂಶಯವನ್ನು ಬಿಟ್ಟು ನಿಮ್ಮ ಹಾಗೂ ಶ್ರೀರಾಮಚಂದ್ರರ ಪಾದ ಸೇವಕನೆಂದು ತಿಳಿಯುತ್ತಾಯಿ. ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದ ನನ್ನೊಡೆಯನಾದ ಸುಗ್ರೀವರಾಜನಿಗೆ ನನ್ನ ಪ್ರಭುವಾದ ಶ್ರೀರಾಮಚಂದ್ರನಿಂದ ಸಕಲವೂ ದೊರಕಿತಮ್ಮ. ಜಟಾಯಿಂದ ತಮ್ಮ ವಿಷಯವನ್ನು ತಿಳಿದು 4 ದಿಕ್ಕುಗಳಿಗೂ ಕಪಿವೀರರನ್ನು ಕಳುಹಿಸಿರುವರಮ್ಮ. ದಕ್ಷಿಣ ಅಭಿಮುಖವಾಗಿ ನನ್ನೊಡನೆ ಕಪಿವೀರನ್ನು ಸೇರಿ ನಿಮ್ಮ ಅನ್ವೇಷಣೆಗಾಗಿ ಬಂದಿರುವನು ತಾಯಿ. ಆದರೂ ನೀನು ಯಾರು? ನಿನ್ನ ಹೆಸರೇನು? ಸಮೀಪಕ್ಕೆ ಬಂದು ಹೇಳಬಾರದೆ? ಅಮ್ಮ, ವಾಯುದೇವರ ಬರಬಲಿಂದ ಆಂಜನಾದೇವಿಯ ಗರ್ಭಾಮದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿ ಎಂತಲೂ ಹನುಮಂತನೆಂತಲೂ ಕರೆಯುವರು ತಾಯಿ. ಬಹಳ ಸಂತೋಷ. ತಾವು ಯಾರು? ತಮ್ಮ ನಾಮಾಂಕಿತವೇನು ತಿಳಿಸಬೇಕು ತಾಯಿ. ಅಯ್ಯ, ನಾನೇ
ಅಂದು ಮೋಸದಿಂದ ದಂಡಕಾರಣ್ಯದಲ್ಲಿರುವಾಗ ಆ ನೀಚನಾದ ರಾವಣನು ಅಪಹರಿಸಲು ತಂದ ಸೀತೆ ಶ್ರೀರಾಮರ ಧರ್ಮಪತ್ನಿ ದಶರಥ ಮಹಾರಾಜರ ಸೊಸೆ. ಅಂದ ಹಾಗೆ ನೀನು ನಿಜವಾಗಿ ಶ್ರೀರಾಮದೂತನಾಗಿದ್ದಲ್ಲಿ ಶ್ರೀರಾಮರ ಕ್ಷೇಮದಿಂದಿರುವರೆ ಅದನ್ನು ತಿಳಿಸಬಾರದೆ? ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಹರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಅನುಜನೊಡನೆ ವಿನಯದಿಂದ ಅಮ್ಮ, ಅನುಜನೊಡನೆ ವಿನಯದಿಂದ ಅನುಜನೊಡನೆ ವಿನಯದಿಂದ ಗಣತರದೊಳ್ಳುತ್ತ ಇಹರು ತಾಯೇ ಅನುಜನೊಡನೆ ವಿನಯದಿಂದ ಗಣತರದೊಳ್ಳುತ್ತ ಇಹರು ತಾಯೇ ಕ್ಷೇಮದಿಂದ ಇಹರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಅಮ್ಮ, ಮಾರಹರನ ಕೋದಂಡವ ಬಿಡಿದು ಮಾರಹರನ ಕೋದಂಡವ ಬಿಡಿದು ನಾರಿನ ಮಣಿ ನಿಮ್ಮ ಕರವ ಬಿಡಿದು ನಾರಿ ಮಣಿ ನಿಮ್ಮ ಕರವ ಬಿಡಿದು ಘೋರ ಥರದ ಒಡಗಿಯ ಕೊಂದು ಅಮ್ಮ ಘೋರ ಥರದ ಒಡಗಿಯ ಕೊಂದು ಮಾರೀಚ ಶುಭ ದೇವಿ ನಿಮ್ಮ ಮಾರೀಚ ಶುಭವು ದೇವಿ ನಿಮ್ಮ ಕ್ಷೇಮದಿಂದ ಇಹರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಅಮ್ಮ, ರಾಮಚಂದ್ರನು ಕ್ಷೇಮದಿಂದಿರುವ ತಾಯಿ. ಮಾರುತಿ, ನೀವು ಋಷಿಮುಖ ಪರ್ವತದ ಬಳಿಯಲ್ಲಿ ಬಿಸಾಕಿದ್ದ ಆಭರಣಗಳ ಗಂಟನ್ನು ತೆಗೆದುಕೊಂಡು ಹೋಗಿ ನಮ್ಮ ರಾಮಚಂದ್ರನಿಗೆ ತಲುಪಿಸಿದಮ್ಮ. ಅದನ್ನು ನೋಡಿ ಒಮ್ಮೆ ಬಹಳ ಸಂತೋಷದಿಂದಲೂ ಒಮ್ಮೆ ಬಹಳ ದುಃಖದಿಂದಲೂ ಇರುವ ತಾಯಿ. ರಾಮಚಂದ್ರ, ಮಾರುತಿ ಎಷ್ಟೆಲ್ಲವಾದ ಮೇಲೆ ನನ್ನ ನೆನಪಿಗೋಸ್ಕರವಾಗಿ ಅವರೇನು ಗುರುತನ್ನು ನನಗೋಸ್ಕರವಾಗಿ ಕಳಿಸಲಿಲ್ಲವೇ? ಕಳಿಸಿರುವರು ತಾಯಿ, ಕಳಿಸಿರುವರು. ರಾಮ ಲಕ್ಷ್ಮಣರು ಶುಭ ಲಕ್ಷಣಗಳನ್ನಾದರೂ ಒಮ್ಮೆ ತಿಳಿಸಬಲ್ಲೆಯಾ? ಅಮ್ಮ, ಸಹಸ್ರಾರು ನಾಲಿಗೆ ಉಳ್ಳ ಆದಿಶೇಷನಿಗೂ ರಾಮಚಂದ್ರರ ಲಕ್ಷಣಗಳನ್ನು ಹೊಗಲು ಅಸಹವಾಗಿರುವಲ್ಲಿ ಮರ್ಕಟಕನಾದ ನನ್ನಿಂದ ಸಾಧ್ಯವೇ ತಾಯಿ? ಸಾಧ್ಯವಾದ ಮಟ್ಟಿಗೆ ತಿಳಿಸುವೆನಮ್ಮ. ಹಾಗೆ ಆಗಲಿ. ಜನನಿ ಶ್ರೀರಾಮಚಂದ್ರರ ಶುಭ ಲಕ್ಷಣಗಳಂ ಹಸ್ತ ಸಾಮುದ್ರಿಕ ಶಾಸ್ತ್ರದೊಳು ಓದಿ ಪೇಳಿದರು ಸಾಲದಮ್ಮ. ಮಾರುತಿ, ಈ ಭೂಮಿಯಂ ಪೊತ್ತ ಈ ಭೂಮಿಯಂ ಪೊತ್ತ ಆದಿಶೇಷನಿಗೂ ಅಸದಳವಲ್ಲಿ ನಾನು ಮರ್ಕಟಕನು ಏನು ಬಲ್ಲೆನು ತಾಯೇ.
ಸಾಲ ಕೊಂತಳೆ ಜಾಲ ನೋಡಲು ಬಾಲಚಂದ್ರನ ನೀಲಿ ಮಣಿಗಳ ಸಾಲ ಕೊಂತಳೆ ಜಾಲ ನೋಡಲು ಬಾಲಚಂದ್ರನ ಹೋಲುತ್ತಿರುವ ನಮ್ಮ ಜವಾಬ್ಜಿಗಳಮ್ಮ ರಾಮನು ಎಂತ ಚೆಲುವನು ಅಮ್ಮಯ್ಯ ಅಮ್ಮಯ್ಯ ಅಮ್ಮಯ್ಯ. ಅಮ್ಮ ಸಾಧ್ಯವಾದ ಮಟ್ಟಿಗೆ ಸರಿ ಬಂದು ಆಯ್ತು, ಆದರೂ ಇವನನ್ನು ನಂಬುವುದಾದರೂ ಹೇಗೆ? ಮಾರುತಿ, ನೀನಿಲ್ಲಿಗೆ ಬರುವಾಗ ಶ್ರೀರಾಮರು ಅವರ ಗುರುತಿಗೋಸ್ಕರವಾಗಿ ನನ್ನ ಬಳಿಗೆ ತಲುಪಿಸಲು ಏನನ್ನು ಕೊಡಲಿಲ್ಲವೇ? ಕೊಟ್ಟಿರುವುದು ತಾಯಿ. ಏನದು? ಶತಯೋಜನೆ ವಿಸ್ತಾರವಾಗಿ ನನಗೋಸ್ಕರವಾಗಿ ನನಗೋಸ್ಕರವಾಗಿ ಉಂಗುರ ಕೊಡಿ ಫಸ್ಟು. ಜನನಿ ಶ್ರೀರಾಮಚಂದ್ರರ ಘನಮುದ್ರಿಕೆ ಇದಮ್ಮ. ಜನನಿ ಶ್ರೀರಾಮಚಂದ್ರರ ಘನಮುದ್ರಿಕೆ ಇದಮ್ಮ. ಅನಂತರಾಮ ನಾಮ ಪ್ರಚುರ ಅನುವಿನಿನ್ ಸ್ವೀಕರಿಸುವುದು ಮಾತಾ ಅನುವಿನಿನ್ ಸ್ವೀಕರಿಸುವುದು ಮಾತಾ ಅನುಮಾನಗಳಂಬಿಟ್ಟು ರಾಘವನ ಕೃತೆ ಮಾರುತಿ, ಅಮ್ಮ ಕೊಡು ಎಂದ ಕ್ಷಣಕ್ಕೆ ಕೊಡುಬಿಡವಲ್ಲ ಈ ಮಂಗಣ್ಣ. ಮತ್ತೆ ಏನು ಮಾಡಬೇಕು? ಪ್ರೀತಿಯಿಂದ ತಾಯಿಯು ಮಗುವನ್ನು ಪ್ರೀತಿಸುವ ಹಾಗೆ ಮಗು ಮಾರುತಿ ಕೊಡೋ ಎಂದು ಕೇಳಬೇಕು. ಕಂದ, ಮಗನೇ ಮಾರುತಿ, ಇತ್ತ ಬಾ ಮಗು. ಎಲ್ಲಿ ಆ ಮುದ್ರಾ ಉಂಗುರವನ್ನು ದಯಪಾಲಿಸ ಕಂದ. ನಾನು ಕೇಳುತ್ತಿಲ್ಲವೇ ಅಮ್ಮ ಎಂದ ಮೇಲೆ ಕೊಡುವುದು ನಿನ್ನ ಕರ್ತವ್ಯವಲ್ಲವೇ? ಕೊಡು ಮಗು. ಮಂಗಳದಾಯಕ ಮುದ್ರಿಕೆ ತುಂಗಾನಂದ ಹೃದಯೈಕ ಮುದ್ರಿಕೆ ನಿನ್ನಿಂದ ನನಗೋಸ್ಕರವಾದ ಈ ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಿ ಬಂದು ನನಗೆ ಈ ಮಹಾದುಪಕಾರ ಮಾಡಿದೆ. ನನಗೆ ನಾನು ಏನು ತಾನೇ ನೀಡಲಿ ಕಂದ? ಈ ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಿ ಬರುವಾಗ ನೀನದಾವ ರೂಪಿನಿಂದ ಬಂದೆ, ಅದು ಹೇಗೆ ತಾನೇ ಇಲ್ಲಿಗೆ ಬಂದು ದಾಟಿದೆ? ಅಮ್ಮ ಕಂದ, ನಾನು ಕೇಳಿದೆ ಎಳೆಯಲ್ಲಿ
ಬೇಕಾದರೂ ನಾನು ಕೇಳಿದ ವೇಳೆಯಲ್ಲಿ ವಿಶ್ವರೂಪವನ್ನು ಪಡೆಯುವ ಆ ವರವನ್ನು ಬ್ರಹ್ಮದೇವರಿಂದ ಪಡೆದಿರುವೆನು. ಆಹಾ, ಆ ವರದ ಸಹಾಯದಿಂದ ಇಲ್ಲಿಗೆ ದಾಟಿ ಬಂದಿನ ತಾಯಿ. ಮಾರುತಿ, ಹಾಗಿದ್ದರೆ ನನಗೊಂದೇ ಒಂದು ಬಾರಿ ಆ ನಿನ್ನ ವಿಶ್ವರೂಪವನ್ನು ತೋರಿಸಬಾರದೆ? ಅದನ್ನು ನೋಡುವ ಆಸೆಯು ನನಗೂ ಅತಿಯಾಗಿರುವುದು. ದಯಮಾಡೊಮ್ಮೆ ತೋರಿಸು. ಅಮ್ಮ, ನೀವು ಹೋರ್ಬರೇ ಇರುಬರಿ, ನನ್ನನ್ನು ನೋಡಿದರೆ ಭಯಪಡುವಿರೋ ಏನೋ? ಭಯವೇ? ಅದೇಕೆ ಭಯ? ಶ್ರೀರಾಮ ಭಕ್ತನು ನೀ, ಶ್ರೀರಾಮರ ಧರ್ಮಪತ್ನಿಯು ನಾನು. ಹೀಗಿರುವಾಗ ಆ ನಿನ್ನ ವಿಶ್ವರೂಪವನ್ನು ನೋಡುವುದಕ್ಕೆ ನನಗೆ ಭಯವೇಕೆ ಮಾರುತಿ? ದಯಮಾಡಿ ದಯಪಾಲಿಸು ಆ ನಿನ್ನ ರೂಪವನ್ನು. ಆಗಬಹುದು ತಾಯಿ, ಆಗಬಹುದು. ಹಾಗೆ. ಜೈ ರಘುವೀರ ಸಮರ್ಥ. ಮಾರುತಿ, ಮಾರುತಿ, ಇದೇನೋ ಈ ನಿನ್ನ ಅವತಾರ. ಬೇಡ, ನಾನು ನೋಡಲಾರಿದು. ನನಗೆ ಭಯವಾಗುತ್ತಿರುವುದು. ಶಾಂತನಾಗು, ಶಾಂತನಾಗು ಮಾರುತಿ. ಮದನಾಗಿ ಆ ನಿನ್ನ ಕೋಮೆ ರೂಪವನ್ನು ಧಾರಣೆ ಮಾಡಬೇಕೆಂದು ನಾನು ಬೇಡಿಕೊಳ್ಳುವೆನು. ಶಾಂತನಾಗು ಮಾರುತಿ, ಶಾಂತನಾಗು. ಅಮ್ಮಯ್ಯ, ಭಯಪಡದಿರು. ನನ್ನ ಗಂಡನಿಂದ ಮುಂದೆ ಭಯವಾಗುತ್ತಿರುವುದು. ಮಾರುತಿ, ಈ ವಿದ್ಯೆಗಳೆಲ್ಲವನ್ನು ನೀನದಲ್ಲಿಂದ ಕಲಿತೆ. ದಾವಶ್ರೇಯ ಧರ್ಮದಲ್ಲಿ ಇದ್ದೆ. ಅಮ್ಮ, ಪವಿತ್ರವಾದ ಚತುರಾಶ್ರಮಗಳಲ್ಲಿ ಪ್ರಥಮಾಶ್ರಮವಾದ ಬ್ರಹ್ಮಚರ್ಯ ಆಶ್ರಮವನ್ನು ಹೊಂದಿರುವನು ತಾಯಿ. ಆ, ಈ ನಿನ್ನ ಶುಭಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ತಾಯಿ, ದೇವಾಸುರನಿಂದಲೂ ನನ್ನ ತಾಯಿಯಾದ ಆಂಜನೇಯ ದೇವಿಯಿಂದಲೂ ಈ ಸಕಲ ವಿದ್ಯೆಗಳನ್ನು ಕಲಿತಿರುವನು ತಾಯಿ. ಅಮ್ಮ, ಚಿಂತಿಸಿ ಬಲವಿಲ್ಲ. ನೀವು ಮನಸ್ಸು ಮಾಡಿ ಈ ನನ್ನ ಹೆಗಲ ಮೇಲೆ ಕುಳಿತುಕೊಂಡರೆ ಕ್ಷಣಾರ್ಧದಲ್ಲಿ ಹೊತ್ತುಕೊಂಡು ಹೋಗಿ ನನ್ನ ರಾಮನ ಮುಂದೆ ಬಿಡುವೆನು. ಸಾಕು, ನಿಲ್ಲಿಸು. ನಿನ್ನ ಕಪಿ ಬುದ್ಧಿಗೆ ತಕ್ಕ ಹಾಗೆ ಮಾತನಾಡ್ತಿರುವೆ. ವೀರಾದಿ ವೀರರಾದ ಶ್ರೀರಾಮರ ಧರ್ಮಪತ್ನಿಯನ್ನು ಒಂದು ಸಣ್ಣ ಕೋತಿ ತೆಗೆದುಕೊಂಡು ಹೋಗಿ ಶ್ರೀರಾಮರಿಗೆ ಒಪ್ಪಿಸಿ ತಂದರೆ ನನ್ನ ಪತಿಯಾದ ಶ್ರೀರಾಮರಿಗೆ ಅವಮಾನವಾಗುವುದಿಲ್ಲವೇ? ಇದರಿಂದ ಅವರ ಮನಸ್ಸಿಗೆ ನೋವಾಗುವುದಿಲ್ಲವೇ? ಆಲೋಚಿಸು ಮಾರುತಿ. ತಾಯಿ, ದುಡುಕಿ ಮಾತನಾಡಿದ ನನ್ನ ಅಪಚಾರವನ್ನು ಮನ್ನಿಸು ತಾಯಿ, ಮನ್ನಿಸು. ಕಂದ, ಮಾರುತಿ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಮೇಲೆ ಹಿತ್ತ ಬಾ ಕಂದ. ಅಮ್ಮ, ಅಮ್ಮ, ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಲು ನಿಮ್ಮಲ್ಲಿ ಯಾವುದಾದರೂ ಅಭಿಜ್ಞಾನ ವಸ್ತುವನ್ನು ದಯಪಾಲಿಸು ತಾಯಿ. ಮಾರುತಿ, ನನ್ನ ಬಳಿಯಲ್ಲಿ ಅಂತಹ ಅಭಿಜ್ಞವಾದ ವಸ್ತು ಯಾವುದಿಲ್ಲ. ಅಮ್ಮ, ಅಂದು ರುಸುಮುಖಿ ಬರುವುದಲ್ಲಿ ಬಿಸಾಕಿದ್ದ ಆವರಣ ಗಂಟುಗಳಲ್ಲಿ ಚೂಡಾರತ್ನವಿಲ್ಲವೆಂದು ಹೇಳುತ್ತಿದ್ದರು. ಓ, ಮರೆತಿದ್ದೆ. ಅದೊಂದೇ ನನ್ನ ಬಳಿಯಲ್ಲಿರುವುದು. ಇರಲಿ, ನಾನು ಅದನ್ನೇ ನಿನಗೆ ದಯಪಾಲಿಸಿ ಇದನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮರಿಗೆ ಅರ್ಪಿಸಿ. ಹಾಗೆ ಇನ್ನೊಂದು ಮಾಸದ ಅವಧಿಯೊಳಗೋಸ್ಕರವಾಗಿ ಈ ಸೆರೆ ಬಿಡಿಸಿ ನನ್ನನ್ನೆಲ್ಲಿಂದ ಕರೆದುಕೊಂಡು ಹೋಗಬೇಕೆಂದು ಹೇಳಿಬಿಡು. ಮಹದಾಜ್ಞೆ ತಾಯಿ, ಮಹದಾಜ್ಞೆ, ಮಹದಾಜ್ಞೆ. ಈಗಲೀಗ ನಿಮ್ಮ ಹಾಗೂ ಶ್ರೀರಾಮಚಂದ್ರನ ಪಾದ ಸೇವೆಯನ್ನು ಮಾಡುವ ಭಾಗ್ಯವು ಲಭಿಸಿದ್ದಾಯಿ ತಾಯಿ, ಲಭಿಸಿದ್ದಾಯಿ. ಅಮ್ಮ, ಅಮ್ಮ, ಅಣ್ಣನನ್ನು ಕಣ್ಣಂತೆ ನೋಡಿಕೊಳ್ಳುತ್ತಿರುವ ನನ್ನ ಲಕ್ಷ್ಮಣ ಸ್ವಾಮಿಗೆ ಏನೆಂದು ಹೇಳಲಿ? ಅಂದು ದಂಡಕಾರಣ್ಯದಲ್ಲಿ ಅವರ ಮನಸ್ಸನ್ನು ನೋಯಿಸಿ ನಿಂದಿಸಿ ಮಾತನಾಡಿದ್ರಿಂದ ನನ್ನನ್ನು ಕ್ಷಮಿಸುವಂತೆ ಹೇಳಿದರು. ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ಹೇಳಲಿ? ಅವರೆಲ್ಲರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸಿಬಿಡು. ಆಗಬಹುದು ತಾಯಿ, ಆಗಬಹುದು. ಕಂದ, ಅಮ್ಮ, ನನ್ನದೊಂದು ಕೋರಿಕೆ ಇರುವುದು. ಅದೇನು ಕಂದ? ಅಮ್ಮ, ನಾನು ಕಿಷ್ಕಿಂಧೆಯಿಂದ ಹೊರಟಾಗ ನಿಮ್ಮನ್ನು ಕಾಣುವ ತನಕ ಯಾವುದೇ ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲೆಂದು ನನ್ನ ಶ್ರೀರಾಮ ಸಾಕ್ಷಿಯಾಗಿ ಆಜ್ಞೆ ಮಾಡಿದ್ದೆನು. ಇಂದು ನಿಮ್ಮನ್ನು ನೋಡಿದ ಬಳಿಕ ನನಗೆ ಹಸಿವು ಬಾಯಾರಿಕೆಯು ಬಹಳವಾಗುತ್ತಿರುವುದು ತಾಯಿ. ತಮ್ಮ ಅಪ್ಪಣೆ ಆದರೆ ಈ ವನದಲ್ಲಿ ಎಲ್ಲಿಯಾದರೂ ಬಿದ್ದರೂ ಹಣ್ಣುಗಳನ್ನು ಭುಂಜಿಸಿ ಅನಂತರ ಹೊರಡುವೆನು ತಾಯಿ. ಮೊಗ್ಗು ಮಾರುತಿ, ಇಲ್ಲಿನ ಜನರು ಬಹಳ ಕ್ರೂರಿಗಳು.
ಆ ರಕ್ಕಸರ ಕಂಗಳಿಗೆ ನೀನೇನಾದರೂ ಬಿದ್ದಿದ್ದೆ ಆದರೆ ಅವರು ನಿನ್ನನ್ನು ಕೊಂದೇ ಬಿಡುವರು. ಅಮ್ಮ, ಅದಕ್ಕಾಗಿ ಹೆದರಬೇಡಿ. ನಿಮ್ಮ ನಿಷ್ಕಲ್ಮವಸವಾದ ಮನಸ್ಸಿನಿಂದ ನಿಮ್ಮ ಪವಿತ್ರವಾದ ಕರಕಲ್ಮನ್ನು ಮುಟ್ಟಿ ನನ್ನನ್ನು ಆಶೀರ್ವದಿಸ್ತಾಯಿ. ಮಾರುತಿ ಶ್ರೀರಾಮ ದೂತ ನಿನಗೆ ಮಂಗಳವಾಗಲಿ ಮಗು. ಕಂದ, ಆ ವೃಕ್ಷದ ಕೆಳಗೆ ಬಿದ್ದಿರುವ ಆ ಫಲಗಳನ್ನು ಭುಜಿಸು. ಅಮ್ಮ, ಏನು ಕಂದ? ಕಪಿಗಳು ಫಲಹಾರ ಭುಜಿಸುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾಗಿರು ತಾಯಿ. ಹಾಗೆ ಆಗಲಿ, ನಿನಗೆ ಮಂಗಳವಾಗಲಿ. ಆಗಲಿ ಅಮ್ಮ, ಆಗಲಿ. ಬಂದು ನನ್ನ ದೂತತ್ವವನ್ನು ಮಾಡಿದ್ದಾಯಿತು. ಇನ್ನು ಶತ್ರುವಿನ ಬಲಾಬಲವನ್ನು ಪರೀಕ್ಷೆ ಮಾಡಬೇಕಾಗಿರುವುದು. ಇರಲಿ, ಪ್ರಶಾಂತವಾಗಿರುವ ಈ ಅಶೋಕವನ್ನು ಹಾಳು ಮಾಡುವೆನು. ರಾವಣನ ದೂತರು ನನ್ನನ್ನು ಸೆಳೆದುಕೊಂಡು ಹೋಗಿ ರಾವಣ ಬಳಿಯಲ್ಲಿ ಬಿಡುವರು. ಆಗ ಅವನಲ್ಲಿ ಆತನ ಬಲಾಬಲವನ್ನು ಪರೀಕ್ಷೆ ಮಾಡಿ ಮುಂದಕ್ಕೆ ಹೊರಡುವೆನು. ಜೈ ರಘುವೀರ ಸಮರ್ಥ. ಕಡಿದಿಡುವೆನು ಪಡ ಪಡ ನೀಚನ, ಕಡಿದಿಡುವೆನು ಪಡ ಪಡ ನೀಚನ, ಕಡಿದಿಡುವೆನು ಪಡ ಪಡ ನೀಚನ. ಎನ್ನ ಎದುರಳು ಅರುಟುತ್ತಲಿರುವ, ಎನ್ನ ಎದುರಳು ಅರುಟುತ್ತಲಿರುವ ನೀಚ ಕೋಡಿಗನ ಶಿರವನ, ನೀಚ ಕೋಡಿಗನ ಶಿರವನ ಕಡಿದಿಡುವೆನು ಪಡ ಪಡ ನೀಚನ, ಕಡಿದಿಡುವೆನು ಪಡ ಪಡ ನೀಚನ, ಕಡಿದಿಡುವೆನು ಪಡ ಪಡ ನೀಚನ. ದುಷ್ಟ ನಿನ್ನನ್ನು ಮೆಟ್ಟಿಸಿಳುವೆ, ದುಷ್ಟ ನಿನ್ನನ್ನು ಮೆಟ್ಟಿಸಿಳುವೆ. ಎಣ್ಣೆಯ ಜಲವನ್ನು ತೋರುತ್ತಲೇ, ಎಣ್ಣೆಯ ಜಲವನ್ನು ತೋರುತ್ತಲೇ ಕಡಿದಿಡುವೆನು ಪಡ ಪಡ ನೀಚನ, ಕಡಿದಿಡುವೆನು ಪಡ ಪಡ ನೀಚನ, ಕಡಿದಿಡುವೆನು ಪಡ ಪಡ ನೀಚನ. ಎಲೆ ಅಕರಮಕರ ಸೂರರಿ, ಎಲ್ಲಿರುವುದ ಕಾಡು ಕಪಿಯು? ನೋಡಿ ಬುದ್ಧಿ, ಇಲ್ಲ ನಿಂತೈತೆ. ಅಕ್ಷಯನ ಕೊಂದಾವತಿಯಳು ಕೋರಿಗ, ಅಕ್ಷಯನ ಕೊಂದಾವತಿಯಳು ದಕ್ಷ ನೆನೆಸಿ ಮೆರೆವ ನೀಚ ಕೋಡಿಗನೆ ನಿಲ್ಲಲು. ಕ್ಷಣವೇ ನಿನ್ನಯ ಶಿರವ, ಈ ಕ್ಷಣವೇ ನಿನ್ನಯ ಶಿರವ ಆರಿಸಲು ಬಂದ ಇಂದ್ರಜಿತ್ತು ಯುವರಾಜ. ಎಲೆ ಅಕರಮಕರ ಸೂರರೇ, ಇದೇನೋ ಕಾಡು ಕಪಿಯೋ? ಬುದ್ಧಿ, ಇದೇ ಆ ಕಪಿ. ಓ ಮಂಗಣ್ಣ, ಇವರೇ ಕಣ ರಾವಣೇಶ್ವರನ ಜ್ಯೇಷ್ಠ ಪುತ್ರ. ಇವನ ಯಾರು? ಇಂದ್ರಜಿತ್ತು ಮಹಾರಾಜ. ಓಹೋ, ಇಂದ್ರನನ್ನು ಗೆದ್ದನೆಂಬ ಅಭಿಮಾನವೇ ನಿನ್ನ ಪರಾಕ್ರಮವು ನನ್ನ ಮುಂದೆ ಸಾಲದು. ಬಂದ ಹಾದಿಯನ್ನು ಹಿಡಿದು ಹೊರಟು ಹೋಗು. ಮುಚ್ಚುಗಾಯ ಮದಾಂಧ ಮಂಗ, ಕಪಿಯೊಂದನ್ನು ಮರ್ತಿಸಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ತಲೆರಟಿಯು ಪ್ರಬಲವಾಯಿತು. ಅಸ್ತ್ರವೊಂದನ್ನು ಬಿಡುವೆನು, ಈ ಅಸ್ತ್ರವು ನಿನ್ನ ದೇಹವನ್ನು ಹೊಕ್ಕಿ
ಈ ಪೃಥ್ವಿ ಮೇಲೆ ಕಾಗೆ ಗೋವೆಗಳಿಗೆ ಒಂದು ತುಂಡು ಮಾಂಸವೂ ಸಿಗದಂತೆ ಡೆಲ್ಲಿಗೆ ಹೋಗ್ಕೊಂಡೋಗಿ ಬಿಡುವುದು ನಿಲ್ಲ ಮಗ ಅಂದ ಯುದ್ಧಕ್ಕೆ. ಕೋತಿಯ ಪೇಳಲು ಈ ತರದೆ ಕಾತಿತೆ ನಿನ್ನನು ಈ ಸರದೆ. ಕೋತಿಯ ಪೇಳಲು ಈ ತರದೆ ಕಾತಿತೆ ನಿನ್ನನು ಈ ಸರದೆ. ಕಾತುರವೇತಕ್ಕೆ ನಿನ್ನಗೀಗ ಕಾತುರವೇತಕ್ಕೆ ನಿನ್ನಗೀಗ ಭೂತಳ ಕೊಟ್ಟುವೆ ನೋಡುಬೇಗ ಭೂತಳ ಕೊಟ್ಟುವೆ ನೋಡುಬೇಗ. ಕೋತಿಯ ಪೇಳಲು ಈ ತರದೆ ಕಾತಿತೆ ನಿನ್ನನು ಈ ಸರದೆ. ಕಾತಿಪೆ ನಿನ್ನನು ಈ ಸರದೆ. ಕಾತಿಪೆ ನಿನ್ನನು ಈ ಸರದೆ. ಇದು ಈ ಅಸ್ತ್ರವನ್ನು ಬಿಡುವನು ಸೈರಿಸಿಕೋ. ನಿನ್ನ ಈ ಬಾಣವು ನನ್ನ ತಡಕ್ಕೆ ಸಮಾನ. ಆಹಾ, ಏನು ಆಶ್ಚರ್ಯ! ಇದು ಸಾಮಾನ್ಯವಾದ ಕೋಡಿಗವಲ್ಲ. ಇದನ್ನು ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಿ ನನ್ನ ಜನಕನಾಸ್ಥಾನಕ್ಕೆ ಕೊಂಡೊಯ್ಯುವೆನು. ಓಹೋ, ಬ್ರಹ್ಮಾಸ್ತ್ರ. ಅಂದು ಪಿತಾಮಹನಿಗೆ ಬ್ರಹ್ಮಾಸ್ತ್ರಕ್ಕೆ ತಲೆಭಾಗವೆಂದು ಹೇಳಿದ ಸಮಯ ಇಂದು ಸಾಫಲ್ಯವಾಗುವುದು. ಇರಲಿ, ಕ್ಷಣ ಮುಹೂರ್ತ ಕಾಲ ನಾನು ಬ್ರಹ್ಮಾಸ್ತ್ರಕ್ಕೆ ಶರಣಾಗುವೆನು. ಎಲ್ಲವೋ ಕೋಡಿಗ, ಇದು ಬ್ರಹ್ಮಾಸ್ತ್ರವನ್ನು ಬಿಡುವೆನು ಸೈರಿಸಿಕೋ. ಎಲ್ಲೋ ಅಕರ ಮಕರ ಸೂರರೇ, ಇದನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ. ನಮ್ಮ ಜನಕನಾಸ್ಥಾನಕ್ಕೆ ಸೆಳೆದುಕೊಂಡು ಬನ್ನಿ. ಪ್ರಭು, ಈ ಮಂಗನ್ನ ಕರ್ಕ ಬರುವಾಗ ದಾರಿಯಲ್ಲಿ ದೇವಸ್ಥಾನಕ್ಕೆ ನುಗ್ಬಿಟ್ರೆ ಅತಿಕ ಪ್ರಸಂಗಿಗಳ ಹೇಳಿದಷ್ಟು ಮಾಡಿ ಅಷ್ಟೇ ಸೆಳೆಯುತ್ತಾನೆ. ಆಗ್ಲಿ ಬುದ್ಧಿ ಬಾರೋ ಮಂಗ. ಸಹಸ್ರಾರು ಸೈನಿಕರಿಂದ ಪರಿಹರಿಸಲ್ಪಟ್ಟ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದು ತರಲು ಇವರಿಂದಲೂ ಸಾಧ್ಯವಿಲ್ಲವೇ? ಸೂರರು ಎನೆಗೆ ಸಮರೆ ಇದೊರೆಯಳು ಸೂರರು ಎನೆಗೆ ಸಮರೆ ಸೂರರು ಎನೆಗೆ ಸಮರೆ ದೊರೆಯಳು ಸೂರರು ಎನೆಗೆ ಸಮರೆ ಪರಶಿವನರ ಬಲ ಪಡೆದೋ ನಿಮಗೆ ದಾರುಣಿಯೊಳಗೆ ಜಯಿಸುವರಾರು ದಾರುಣಿಯೊಳಗೆ ಜಯಿಸುವರ ವೀರರ ಸುಂದರ ತೋರನು ಕಾಲು ವೀರರ ಸೂರರ ಕಾದನು ಕಾದು ಸುರರು ಎನೆಗೆ ಸಮರೆ ಹೊರಜಲು ಸುರರು ಎನೆಗೆ ಸಮರೆ. ಪ್ರಭು, ನಿಮಗೆ ಸರಿಸಾಗಿ ಆದವರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಮೋಕ್ಷೇರ ಪಡೆ ರಾಷ್ಟ್ರ ಈ ಪೀಠದಲ್ಲಿ ಕುಳಿತುಕೊಳ್ಳುವನಾಗ ಆಗಬಹುದು. ಪಾತ್ರ ದುರದಿ ನಮ್ಮ ಸೈನ್ಯವೆಲ್ಲ ಬರದಿನವರು ದುರದಿ ನಮ್ಮ ಸೈನ್ಯವೆಲ್ಲ ಬರದಿನವರು ದುರದಿ ನಮ್ಮ ಸೈನ್ಯವೆಲ್ಲ ಬರದಿನವರು 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 ಕಂಡ ಕಂಡ ಬರದವಲ್ಲ ಕೊಂಡೋರಿಕೆ
ಯಾವ ತಂದಿರುವನು ನಮ್ಮ ಇಂದ್ರಜಿತ್ ಕುಮಾರನು? ಆ ಕಪಿಗೆ ಯಾವ ಶಿಕ್ಷಣ ಕೊಡಬೇಕು ಅದನ್ನು ಹೇಳುವರಾಗಿ. ಬಾಲ ವಿರೂಪಾಕ್ಷ, ಎಲ್ಲ ಪರಾಕ್ರಮಕ್ಕೆ ನಾನು ಮೆಚ್ಚಿದೆನು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೊಳ್ಳುವನ ಅಪ್ಪಣೆ. ಪ್ರಾಷ್ಟ ಮಹಾಪ್ರಭು. ಇಂದ್ರಜಿತ್ ಬರಬೇಕು. ಇಂದ್ರಜಿತ್ ಸಹಸ್ರಾರು ಸೈನಿಕರಿಂದ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದು ತರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲಬೇಕೆ ಜನಕ? ಸೆಳೆದು ತಂದಿರುವೆನು. ತಂದೆಯೇ ನೋಡಿಂದು ನಾನು ಬಿಡಿದು ತಂದೆ ನೋಡಿದನ. ತಂದೆಯೇ ನೋಡಿಂದು ನಾನು ಬಿಡಿದು ತಂದೆ ನೋಡಿದನ. ನಂದನನ್ನು ಕೊಂದ ಕಪಿಯ ನಂದನನ್ನು ಕೊಂದ ಕಪಿಯ ಚಂದದಿಂದಲೇ ತಂದೆನ. ಚಂದದಿಂದಲೇ ತಂದೆನ. ತಂದೆಯೇ ನೋಡಿಂದು ನಾನು ಹಿಡಿದು ತಂದೆ ಓಡಿಗನ ಓಡಿಗನ ಓಡಿಗನ. ಸಾಧ್ಯವಿಲ್ಲಬೇಕೆ ಜನಕ? ನಾನು ಸೆಳೆದು ತಂದಿದ್ದೇನೆ ಆ ಕೋಡಿಗನನ್ನು. ಬೋಲೆ ಕುಮಾರ, ಎಲೆ ಅಕರಮಕಾಸುರರೇ, ಸೆಳೆದು ತನ್ನೆ ಆ ಕೋಡಿಗನನ್ನು. ಬಾರೋ ಮಂಗಣ್ಣ, ಬಾ ಬಾ ಬಾ. ತಂದೆಯೇ, ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬಂಧಿಸಬೇಕು. ಇದನ್ನು ಹಿಡಿಯಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತು. ಏನು? ಈ ಕಪಿಯನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಗಿತ್ತು. ಹೌದು ಜನಕ, ಚಿಂತೆ ಇಲ್ಲ ಕುಮಾರ. ಕುಮಾರ, ಏನು ಅರಮನೆಯಲ್ಲಿ ವಿಶ್ರಾಂತಿಯನ್ನು ಒಂದು ಆಗಬಹುದು ಜನಕ. ರಾಷ್ಟ್ರ ವಿಚಾರಿಸು. ಎಲ್ಲೋ ಕಪಿಯೇ, ನೀನು ಯಾರು? ಆಕೆಯಾದ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಸ್ವತಃ ಕಾರ್ಯಕ್ಕಾಗಿ ಬಂದಿರುವೆಯೋ? ಸನ್ನಿಧಾನದಲ್ಲಿ ತಿಳಿಸುವ ನಾವು. ಎಲ್ಲವೋ ನೀನು ಯಾರು? ಓಹೋ, ನನ್ನನ್ನು ಯಾರೆಂದು ಕೇಳುತ್ತಿರುವೆಯೋ? ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ರಾಜಾಡುತ್ತಿರುವ ದಾಸಗಂಟ ಪ್ರಭುವಿನ ಮುಖ್ಯಮಂತ್ರಿಯಾದ ರಾಷ್ಟ್ರನು ನಾನು. ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಏನು, ಈ ರಾವಣನು ಎತ್ತರವಾದ ಸ್ಥಾನದಲ್ಲಿ ಕುಳಿತು ನನ್ನನ್ನು ವಿಚಾರಣೆ ಮಾಡುತ್ತಿರುವನು. ನಾನು ಇಲ್ಲಿ ನಿಂತು ಉತ್ತರ ಹೇಳುವುದು ನನಗಲ್ಲದೆ ನನ್ನ ಲಾಂಗುಲಕ್ಕೂ ಅವಮಾನ. ಇರಲಿ, ನನ್ನ ಲಾಂಗುಲದಿಂದ ಎತ್ತರವಾದ ಸಿಂಹಾಸನವನ್ನು ರಚಿಸಿ ಮೇಲೆ ಕುಳಿತು ಅವನಿಗೆ ತಕ್ಕ ಉತ್ತರವನ್ನು ಹೇಳುವೆನು. ಜೈ ರಘುರಾಮ. ರಾಮ 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 ರಾಮ. ಏನಾಶ್ಚರ್ಯ! ಎಂದು ನಾನು ಕೈಲಾಸಕ್ಕೆ ಹೋಗಿದಾಗ ಆನಂದಿಸುವನಿಗೆ ಅಪಮಾನ ಮಾಡಿದೆನು. ಆತನೇನಾದರೂ ಈ ರೂಪದಿಂದ ಬಂದು ಎಷ್ಟು ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಯಾರೋ ನೀನು ವಾನರ ಅಪ್ಪನ ಹಿಲ್ಲದೆ ಲಂಕಾನಗರವನ್ನು ಪ್ರವೇಶಿಸಿ ಆಸ್ವಾದವನವನ್ನು ಹಾಳು ಮಾಡುವುದಲ್ಲದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸಿದರೆ ಸರಿ. ಇಲ್ಲದೆ ಹೋದರೆ ನಿನ್ನ ಛೇದನಕ್ಕೆ ಹಾಕಿ ಮಾಡಬೇಕಾಗುವುದು ಎಚ್ಚರ. ಓ, ಮಾರುತಿ ಸರಶ್ಚೇತನ ಅದು ಸಾಧ್ಯವಿಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಇಲ್ಲಿಗೆ ಬಂದಿರುವೆನು. ನಿನ್ನನ್ನು ರಾಜದೂತನಾಗಿ ಕಳಿಸಿದ ಆ ರಾಜಶ್ರೇಷ್ಠನಾರು? ಕಿಷ್ಕಿಂಧೆಗೆ ಒಡೆಯನಾದ
ಆ ಸುಗ್ರೀವರಾಜನ್ನು ಕಡೆಗಣಿಸಬೇಡ ರಾವಣೇಶ್ವರ. ಅವನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನೋ ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳೆಂಬುದೇ ಅವರ ಸಂದೇಶ. ಬಾಲೆ ಬಾಲೆ ಕಾಪಿಯಾಗಿ ಹುಟ್ಟಿ ಕಾಪಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ. ಅದರಂತೆ ನಡೆಯದೆ ಹೋದರೆ ಏನಾಗುವುದು ಕೋಡಿಗ? ಏನಾಗುವುದ? ಓಂ ನಮ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು ತೆಗೆದು ಓಂ ನಮೋ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ 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 ಎಂದಾಗುವುದು. ಅಂಡ ಅಂಡಾಂಡ ಪಿಂಡಾಂಡಗಳಿಗೆ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನಿಗೆ ನಾನು ದೂತನಾಗಿ ಇಲ್ಲಿಗೆ ಬಂದಿರುವೆನು. ಹಾಗಾದರೆ ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿ ಅದರಲ್ಲಿಯೂ ನಾನು ಬಹುಜನ ರಾವಣವನ್ನು ಹೊಡೆಯುವೆನು. ಅದರಲ್ಲಿ ನೀನು ಯಾವ ರಾವಣ? ಹಾಗಾದರೆ ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆ ಹೇಳು ನೋಡೋಣ. ಹೇಳುವೆನು ಕೇಳು. ಕೈಲಾಸವನ್ನೆತ್ತಿ ತೋಳ್ಗಳ ಸಿಲ್ಲುಕಿ ರಾವಣೇಶ್ವರ. ಕೈಲಾಸವನ್ನೆತ್ತಿ ತೋಳ್ಗಳು ಸಿಲ್ಲುಕಿ ಗೋಳಾಡುತ್ತೀರ್ಥ ದೂರ್ತಾದ ಮನು. ಗೋಳಾಡುತ್ತೀರ್ಥ ದೂರ್ತಾದ ಮನು. ನೀನೇನೋ ಕಳ್ಳ, ನೀನೇನೋ ಚೋರ, ರಾವಣನೆಂಬುವನು ನೀನೇನೋ. ಒಮ್ಮೆ ಕೈಲಾಸವನ್ನು ಎತ್ತುವೆನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಕ್ಕಿಕೊಂಡು ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲು ಹಲ್ಲು ಕಿರಿತಿದ್ದ ರಾವಣನು ನೀನೇನು? ಕಟವೇ ಆ ಕೈಲಾಸ ಪರ್ವತವನ್ನು ಆದಿಶಾಸದಿಂದ ಎತ್ತಿ ಚೆಂಡಾಡಿದ ಸಾರ್ವಭೌಮನು ನಾಳೆ. ಮುಂದೆ ಹೇಳು. ಹೇಳುವನ್ನು ಕೇಳು. ಕಾರ್ತಿವೀರಾರ್ಜುನನ್ನ ಕಾರ್ತಿಯೋಲ್ ಸಿಲ್ಲುಕಿ. ಕಾರ್ತಿವೀರಾರ್ಜುನನ್ನ ಕಾರ್ತಿಯೋಲ್ ಸಿಲ್ಲುಕಿ ಗೋಳಾಡುತ್ತೀರ್ದ ದೂರ್ತಾದ ಮನು. ಗೋಳಾಡುತ್ತೀರ್ಧ ದೂರ್ತಾದ ಮನು. ನೀನೇನೋ ಕಳ್ಳ, ನೀನೇನೋ ಚೋರ, ರಾವಣನೆಂಬುವನು ನೀನೇನೋ. ಅಂದು ಕಾರ್ತಿವೀರಾರ್ಜುನನ್ನು ಗೆಲ್ಲುವೆನೆಂದು ಹೋಗಿ ಗೆಲ್ಲಲಾರದೆ ಅವನಿಗೆ ಶರಣಾಗಿ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ಧೂರ್ತ ರಾವಣನು ನೀನೇನು? ಹೇಳವ ಮರ್ಕಟವೇ, ನನ್ನ ಆಪ್ತ ಮಿತ್ರರಾದ ವಾರ್ತಿವೀರ ಅರ್ಜುನನ ಅರಮನೆಯಲ್ಲಿದ್ದೇನೆ ವಿನಃ ನೀನು ಹೇಳಿದಂತೆ ಅರಮನೆಯಲ್ಲ. ಮುಂದೆ ಹೇಳು. ಹೇಳುವೆನು ಕೇಳು. ಮೃಢನದನ್ನುವನೆಂದು ಪಿಡಿದು ಭಗಿಪನೆಂದು ರಾವಣ. ಮೃಢನದನ್ನುವನೆಂದು ಪಿಡಿದು ಭಗಿಪನೆಂದು ಅಡಿಯಲು ಸಿಲುಕಿದ ದೂರ್ತಾದ ಮನು. ಅಡಿಯೊಳು ಸಿಲುಕಿದ ದೂರ್ತಾದ ಮನು. ನೀನೇನೋ ಕಳ್ಳ, ನೀನೇನೋ ಚೋರ, ರಾವಣನೆಂಬುವನು ನೀನೇನೋ. ಅಂದು ಸ್ವಯಂವರ ಕಾಲದಲ್ಲಿ ಪರಶಿವನ ಧನಸ್ಸನ್ನು ಎತ್ತುವೆನೆಂದು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಸಿಲುಕಿ ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಗೋಳಾಡುತ್ತಿದ್ದ ಧೂರ್ತನು ನೀನೇನೋ ಅಥವಾ ಬೇರೆ ಯಾರಾದರೂ ಇರುವರೋ? ಹೇಳವ ಮರ್ಕಟವೇ, ಸೇವಾದಾಸನ್ನು ಹಿಡಿದು ಬಾಗಿಸಿದರೆ ನನ್ನ ಸ್ವಾಮಿಗೆ ಅಪಚಾರವಾಗುವುದೆಂದು ತಿಳಿದು ಆತನಿಗೆ
ರಾಮನಿಗೆ ವಂದಿಸುವ ಸಮಯದಲ್ಲಿ ಮುಗ್ಗರಿಸಿ ಬಿದ್ದ ಮಾತ್ರಕ್ಕೆ ನನ್ನನ್ನು ಏನು ಎಂದು ತಿಳಿಯಬೇಡ. ಮುಂದೆ ಹೇಳು. ಹೇಳುವನ್ನು ಕೇಳು. ಸರದಿಯಳುಳ್ಳವೆಂದು ಮುಳುಗಿಸಿ ವಾಲಿಯು ಉಳುವೆಂಬ ಸರದಿಯಲ್ ಮುಳುಗಿಸಿ ವಾಲಿಯು ದೂರ್ತಾಗಮನು ನೀನೇನೋ ನೀನೇನೋ ಕಳ್ಳ ನೀನೇನೋ ಚೋರ ರಾವಣನೆಂಬುವನು ನೀನೇನೋ. ಅಂದು ನನ್ನ ವಂಶಜನಾದ ಸುಗ್ರೀವರಾಜನು ಸೂರ್ಯದೇವರಿಗೆ ಅರ್ಘ್ಯವನ್ನು ಒಪ್ಪಿಸಲು ಆ ಸಮಯದಲ್ಲಿ ನೀನು ಅವನನ್ನು ಕೆಣಕಲು ನಿನ್ನನ್ನು ಯಾವುದೋ ಹತ್ತದಲ್ಲಿ ಒಳವೆಂದು ಹಿಡಿದು ಹೆಡೆಮುರಿ ಕಟ್ಟಿ ಸಪ್ತ ಸಾಗರದಲ್ಲಿ ಹದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿ ಕಟ್ಟಿರಲು ಅವನ ಒಲೆಗಳನ್ನು ತರಲಾರದೆ ಹಲ್ಲು ಅಲ್ಲಿ ಕಿರಿತಿದ್ದ ರಾವಣನು ನೀನೇನೋ ಇಲ್ಲ ಬೇರೆ ಇನ್ನಾದರೂ. ಹೇಳವೋ ಮರ್ಕಟವೇ, ಆ ಕರ್ಮಾಂಬುದಿಯನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಮುದ್ರಗಳಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವರಾದ ಪರಶಿವನಿಗೆ ಹರಿಗೆ ಕೊಡಬೇಕೆಂಬ ಸಂಕಲ್ಪದಿಂದ ನಿನ್ನನ್ನು ಕೆಣಕಿದರೆ ಅನ್ಯತಾ ಅಲ್ಲ. ಮುಂದೆ ಬರಲು. ಹೇಳುವನು ಕೇಳು. ಶ್ರೀ ರಘುರಾಮರ ನಾರಿಯ ಚೋರನೆ ಶ್ರೀ ರಘುರಾಮರ ನಾರಿಯ ಚೋರನೆ ಆತಮನು ನೀನೇನೋ ಆರೈ ತಂದಿಹ ದೂರ್ತಹದಮನು ನೀನೇನೋ ಕಳ್ಳ ನೀನೇನೋ ಚೋರ ರಾವಣನೆಂಬುವನು ನೀನೇನೋ. ನನ್ನೊಡೆಯನಾದ ಶ್ರೀರಾಮಚಂದ್ರರ ಪತ್ನಿಯಾದ ಸೀತಾಮಾತೆಯನ್ನು ಅಂದು ಪರ್ಣಶಾಲೆಯಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಇಲ್ಲದಿರುವಾಗ ವೇಷವನ್ನು ಮರೆಸಿಕೊಂಡು ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಕೇಳಿಕೊಂಡು ಹೋಗಿ ಅವರನ್ನು ಮೋಸದಿಂದ ಅಪಹರಿಸಿಕೊಂಡು ತಂದಂತ ಧೂರ್ತ ಅಧಮನು ನೀನಾಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನ್ನ ಕೆಲವು ರಹಸ್ಯ ವಿಚಾರಗಳನ್ನು ಹೇಳಬೇಕಾಗಿರುವುದು. ನಿಜ, ಆ ಬಲರಾಮನ ಪತ್ನಿಯನ್ನು ಅತಿಶೋಷದಿಂದ ಅಪಹರಿಸಿ ತಂದ ದಶಕಂಠನು ನಾನೇ. ಮುಂದೆ ಹೇಳು. ರಾವಣೇಶ್ವರ, ನೀನು ಆಕೆಯನ್ನು ಅಪಹರಿಸಿದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಸೆರಗಿನಲ್ಲಿ ಕಟ್ಟಿಕೊಂಡಂದಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಶ್ರೀರಾಮಚಂದ್ರ ಧರ್ಮಪತ್ನಿಯಾದ ಸೀತಾಮಾತೆಯವರನ್ನು ನನ್ನ ಪ್ರಭುವಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಪಾಳು. ನಿನ್ನ ವಂಶವೇ ಪಾವನವಾಗುವುದು. ಏನು ಕಾಡಿನಲ್ಲಿ ಹರಿಯುವ ಆ ರಾಮನಿಗೆ ಸೀತೆಯನ್ನೊಪ್ಪಿಸಿ ಶರಣಾಗತನಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ದಾನವ ಶ್ರೇಷ್ಠನಾದ ನೀನು ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗುವುದು ಸಾಧ್ಯವಲ್ಲ. ಆತನಿಗೆ ಕಾಲಿಗೆ ವಂದಿಸಿಬಿಡಿ. ಅಮ್ಮನಲ್ಲ, ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಾಸುವಿನ ಮಗನು, ಕೈಕಸಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಚಂದ್ರಮೌಳಿಯು ನೀನು ಕೇಳಿದ ವರಗಳನ್ನು ಕರುಣಿಸುವನು. ನನ್ನ ತಂದೆಯಾದ ವಾಯುದೇವರೇ ನಿನ್ನ ಮನೆಯ ಪರಿಚಾರಕನು, ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವವರು. ಅಲ್ಲದೆ ನವಗ್ರಹಗಳೇ ನಿನ್ನ ಸಿಂಹಾಸನದ ಮೆಟ್ಟಲುಗಳಾಗಿರುವವು. ಛೇ, ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ನಾರೀ ಚೋರ ಎಂದೆಂಬ ಕೆಟ್ಟ ಹೆಸರು ಇಲ್ಲದಿದ್ದರೆ ನಿನ್ನನ್ನು ತ್ರೈಮಾಸಿಕದಲ್ಲಿ ಒಬ್ಬರನ್ನಾಗಿ ಹೇಳಬಹುದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಶ್ರೀರಾಮಚಂದ್ರರಿಗೆ ಸೀತಾಮಾತೆಯನ್ನು ಒಪ್ಪಿಸಿ ಸುಖದಿಂದ ಬಾಳು.
ಅವರೆಂದಿಗೂ ಸಾಧ್ಯವಿಲ್ಲ. ನನ್ನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಮುಂದಕ್ಕಪ್ಪ. ದಾನವ ಶ್ರೇಷ್ಠನಾದ ನೀನು ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗುವುದು ನಿನಗೆ ಅಪಮಾದ ನಿಜ. ಆದರೆ ಹೀಗೆ ಮಾಡು, ಸೀತಾಮಾತೆಯವರನ್ನು ಕರೆಯಿಸಿ ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾಸದಲ್ಲಿ ನಿಲ್ಲಿಸಿ ನನ್ನದು ಸರ್ವತಾ ಅಪರಾಧವಾಯಿತೆಂದು ಶ್ರೀರಾಮಚಂದ್ರನ ದೂತನಾದ ನನ್ನ ಕಾಲಿಗೆ ಬಿದ್ದು ಬಿಡು, ನಾನೇ ಕ್ಷಮಿಸಿಬಿಡುವೆನು. ಅವರೆಂದಿಗೂ ಸಾಧ್ಯವಿಲ್ಲ. ಪ್ರಬಲವಾಯಿತು. ಕೂಡಲೇ ಈ ನಾಯಿಚನ ತಲೆ ಕಳೆದು ಬನ್ನಿ. ಅಗ್ರಜ, ಆಲಿಸಬಾರದೆ ಸೋದರ, ಆಲಿಸಬಾರದೆ ಸೋದರ, ಸವಿ ನುಡಿಗಳ ಆಲಿಸಬಾರದೆ. ಶ್ರೀರಾಮದೂತನ ಮಾತಿಗೆ ಮಣಿದು, ಶ್ರೀರಾಮದೂತನ ಮಾತಿಗೆ ಮಣಿದು ಶಾಂತಿಯ ಭಯ, ಶ್ರೀರಾಮದೂತನ ಮಾತಿಗೆ ಮಣಿದು ಶಾಂತಿಯ ಬಯಸೆ. ಆಲಿಸಬಾರದೆ ಸೋದರ, ಸವಿ ನುಡಿಗಳ ಆಲಿಸಬಾರದೆ. ಅಗ್ರಜ, ರಾಮ ಶಾಂತನಾಗು. ದೂತನ ವಧೆಯು ಮಹಾಪಾಪಕರ. ಶ್ರೀರಾಮನೆಂದರೆ ಸಾಮಾನ್ಯನೆಂದು ಭಾವಿಸಿದೆಯಾ? ಮಹಾವಿಷ್ಣುವೇ ಶ್ರೀರಾಮನಾಗಿದ್ದಾರೆ. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾ ಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಶ್ರೀರಾಮನಿಗೆ ಸೀತೆಯನ್ನೊಪ್ಪಿಸಿ ಶರಣಾಗತನಾಗುವುದೇ? ವಿಭೀಷಣ, ಸಾಕು, ಬಾಯನ್ನು ಮುಚ್ಚ. ಭ್ರಾಷ್ಟ, ಇವನ್ಯಾರೆಂಬುದನ್ನು ವಿಚಾರಿಸು. ಪ್ರಭು, ಈ ಬಗಲು ಸನ್ನಿಯನ್ನು ಛೇ, ಈ ಪಾಪಿಗಳ ಮಧ್ಯೆ ಇರುವ ಬದಲು ಈ ಸಭೆಯನ್ನು ಬಿಟ್ಟು ಹೊರಡುವೆನು. ರಾಷ್ಟ್ರ, ಈ ಬಗಳು ಸರಿಯನ್ನು ಸಭೆಯಿಂದಾಚೆಗೆ ತಳ್ಳು. ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಮಹಾಪ್ರಭು, ಕಪಿಗಳಿಗೆ ಗೋವಲ ಪ್ರಕಾರವಾದದ್ದು. ಗೋವಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಿಂದ ಹಚ್ಚಿ ಬೆಂಕಿಯನ್ನು ಹಚ್ಚಿ ನಗರದ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾರಿನಿಂದ ಹೋದರೆ ದೂರ ಹಚ್ಚಿಸಬೇಕು. ಅದನ್ನು ನೋಡಿ ಈ ಮಾನವರು ಬುದ್ಧಿ ಕಲಿಯಲಿ.
ಸರಿಯಾಗಿ ಹೇಳಿದೆ. ಸರಿಯಾಗಿ ಹೇಳಿದೆ. ಎಲೆಯ ಕರಮಗ ಸುರಿದೆ, ಎಲೆಯ ಕರಮಗ ಸುರಿದೆ. ಎಲೆ ಹಕರಮಕರೇ, ಈ ಕೋಡಿಗನ ಬಲಕ್ಕೆ, ಈ ಕೋಡಿಗಳ ಬಾಲಕ್ಕೆ ಅಗ್ನಿ ಸ್ಮಾರಕವನ್ನು ಮಾಡುವರಾಗಿ. ರಾವಣೇಶ್ವರ, ಅಂದು ನೆಸರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶ ಮಾಡಿದೆನು. ಇಂದು ನಿನ್ನ ಸೇವಕರಿರುವ ಬೆಂಕಿಯಿಂದ ಚೆನ್ನಾಗಿ ಮನಗಂಡು ಹೋಗುವೆನು. ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಜೈ ಜೈ ರಾಮ ಸೀತಾರಾಮ, ಜೈ ಜೈ ರಾಮ ಸೀತಾರಾಮ, ರಘುರಾಮ ಜೈ ಜೈ ರಾಮ ಸೀತಾರಾಮ, ಜೈ ಜೈ ರಾಮ ಜೈ ಜೈ ರಾಮ, ಜೈ ರಘುವೀರ ಸಮರ್ಥ. ಆಹಾ, ಲಂಕಾಪಟ್ಟಣವು ಎಷ್ಟೊಂದು ಚೆನ್ನಾಗಿ ಉರಿಯುತ್ತಿರುವುದು. ಆಹಾ, ಲಂಕಾಪಟ್ಟಣಕ್ಕೆ ತಗುಲಿದ ಬೆಂಕಿಯು ಅಶೋಕವನಕ್ಕೆ ತಗಲಿದೆ. ಏನು ಮಾಡಲಿ ರಾಮ ರಾಮ, ಎಂತಹ ಪ್ರಮೋದವಾಯಿತು, ಪ್ರಮೋದವಾಯಿತು. ಆಂಜನೇಯ, ಲಂಕಾಪಟ್ಟಣಕ್ಕೆ ಹಚ್ಚಿದ ಬೆಂಕಿಯು ಅಶೋಕವನಿಗೆ ತಗುವುದಿಲ್ಲ. ಸೀತಾಮಾತೆಯವರು ಕುಶಲದಿಂದಿರುವರು. ಇರಲಿ, ಮಹಾಭದ್ರತೆಯಾದ ವೈದೇಹಿಯು ಲಂಕಾಪಟ್ಟಣಕ್ಕೆ ಸೇರಿದ ಬೆಂಕಿಯನ್ನು ಸುಡುವುದೆಂದರೇನು? ಇರಲಿ, ನನ್ನ ಆಗಮನವನ್ನೇ ನಿಲ್ಲಿಸುತ್ತಿರುವ ನನ್ನ ಮಿತ್ರರಾದ ಜಾಮವಂತರು ಹಾದಿಗಳಿಗಾಗಿ ನಾನು ಅಲ್ಲಿಗೆ ಪ್ರವೇಶ ಮಾಡುವೆನು. ಜೈ ರಘುವೀರ ಜಾನಕಿ, ಎಲ್ಲಿ ಮರೆಯಾಗಿರುವೆ? ಬೇಗ ಬಂದು ನನಗೆ ಮುಖವನ್ನು ತೋರಬಾರದೆ? ಲಕ್ಷ್ಮಣ ಅಣ್ಣ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯನನ್ನು ಬಾರಲೇ ಇಲ್ವಲ್ಲ? ಅಣ್ಣ, ಇದೋ ನೋಡು, ಆಂಜನೇಯನು ಇತ್ತಲೇ ಬರುತ್ತಿರುವನು. ಇಲ್ಲ ಮುಖ ಸೂರರಳು ಘನವಾದ ವಿದ್ಯೆಗಳನ್ನೆಲ್ಲ. ನಿನಗೆ ಮಂಗಳವಾಗಲಿ. ಜಾನಕಿಯನ್ನು ಕಂಡು ಬಂದ ಮಾರುತಿ? ಕಂಡೆನೆ ಪ್ರಭು, ಕಂಡೆ. ಕ್ಷೇಮದಿಂದಿರುವರು ಅಲ್ಲದೆ ಅಭಿಜ್ಞಾನ ವಸ್ತುವನ್ನು ನಿಮ್ಮ ಕೊಡು ತಲುಪಿಸುವಂತ ಹೇಳಿರುವರು. ಸೀತಾ, ಜಾನಕಿ ಈ ಚೂಡಾರತ್ನವನ್ನು ನೋಡಿದ ಮೇಲೆ ನಿನ್ನನ್ನೇ ನೋಡಿದಂದಾಯ್ತು. ಸೀತಾ, ಆಂಜನೇಯ, ಹನುಮ ಕೇಳಲು ನಿನ್ನಂ ಪೋರ್ವರೋ ಹನುಮ
ಆಂಜನೇಯ, ನಮ್ಮ ಜನಕನಿಗೆ 3 ಜನ ಶತಿಯರು, ಅವರಲ್ಲಿ ನಾವು 4 ಇಂದಿನ ನೀನು ಸೇರಿ 5 ಹನುಮ 5 ಆಂಜನೇಯ. ನಮಸ್ಕರಿಸೋಣ ದೇವ. ವಿಭೀಷಣ, ನಿನಗೆ ಮಂಗಳವಾಗಲಿ. ಪ್ರಭು, ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ತಮ್ಮಲ್ಲಿ ಶರಣಾಗಲು ಬಂದಿರುವೆನು. ನನ್ನನ್ನು ಕೈ ಬಿಡದ ಕಾಪಾಡು ದೇವ, ಕಾಪಾಡು. ವಿಭೀಷಣ, ನಿನಗೆ ಮಂಗಳವಾಗಲಿ. ಆದರೆ ನೀನು ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಪ್ರಭು. ಸುಗ್ರೀವರಾದ ಆಂಜನೇಯ, ಪ್ರಭು, ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಅದರಲ್ಲಿ ಆಯ್ದು ಆ ನೀಚರಾದ ರಾವಣ ಕುಂಭಕರ್ಣನು ಸಮರಿಸಿ ಬರೋಣ. ಆಗಬಹುದು ಆಗಬಹುದು ಆಗಬಹುದು. ಜೈ ರಘುವೀರ ಸಮರ್ಥ. ರಾಮ, ಯುದ್ಧಕ್ಕೆ ಸಿದ್ಧನಾಗು. ಅಣ್ಣನೇ ಯುದ್ಧಕ್ಕೆ ಬರುತ್ತಿರುವನು. ವಿಭೀಷಣ, ಈತನು ನೋಡಿದರೆ ನನಗೆ ವ್ಯಸನವೇ ಉಂಟಾಗುತ್ತಿರುವುದಲ್ಲ. ಪ್ರಭು, ರಣಭೂಮಿಯಲ್ಲಿ ಅನುಕಂಪ ಕರುಣೆ, ಅವನು ಮಹಾವೀರನೇ ಆಗಿರಬಹುದು, ದೈವದ್ರೋಹಿ. ಆದ್ದರಿಂದ ಆತನನ್ನು ಸಂಹರಿಸಲೇಬೇಕು. ರಾಮ, ಯುದ್ಧಕ್ಕೆ ಸಿದ್ಧನಾಗು. ಹೇಳೋ ರಾವಣ, ಈಗಲೂ ಕಾಲವೂ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ಒಪ್ಪಿಸಿ ಶರಣಾಗತನಾಗು, ನಿನ್ನನ್ನು ಮನ್ನಿಸಿ ಬಿಡುವೆನು. ಏನು ಸೀತೆಯನ್ನೊಪ್ಪಿಸಿ ಶರಣಾಗತನಾಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಇದು ಈ ಮೃತ್ಯು ಸರದ ಯೋಗವನ್ನು ಸೇರಿಸಿ ಮಾನವನ ಕೈಯಲ್ಲಿ ಅಸಂಭವನ್ನೇ ನುಡಿಯುತ್ತಿರುವೆ ರಾಮ. ಸಕಲ ಅಸ್ತ್ರಗಾರಗಳಲ್ಲಿ ನನ್ನ ಅಸ್ತ್ರಗಾರಗಳಲ್ಲಿ ಸುರಕ್ಷಿತವಾಗಿರುವು. ನನ್ನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ನಾನು ಮನಸ್ಸು ಮಾಡಿದ್ದರೆ ಎಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ
ಮಾನವರನ್ನು ಸಾಮಾನ್ಯನೆಂದು ಭಾವಿಸಿರುವೆಯಾ? ಪರಮೇಶ್ವರನನ್ನು ಮೆಚ್ಚಿಸಿ ಮಹಾವಸ್ತ್ರಗಳನ್ನು ಪಡೆದಿರುವುದು ನಿಜ. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಪ್ರಭು ಸ್ವಲ್ಪ ತಡೆ. ಏಕೆ ಕೃಷ್ಣ? ಪ್ರಭು, ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಳಸ ಇರುವುದು. ಸರಿಯಾಗಿ ಎದೆಗೆ ಗುರಿ ಇಟ್ಟು ಹೊಡೆ. ಸ್ವಜಾತಿ ಶತ್ರು ವಿಭೀಷಣ, ಎಲ್ಲಿಂದ ನನ್ನ ರಹಸ್ಯ ಬಯಲಾಯ್ತಲ್ಲವೇ? ದೋಯಿ ಮೊದಲೇ ನಿನ್ನನ್ನು ಸಂಪರಿಸಿದರು. ರಾವಣ, ವಿಭೀಷಣನ ಏಕೆ ನಿಂದಿಸುವೆ? ಅವನು ಧರ್ಮ ನೀತಿ ಪರನು. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಸೇರಿಸಿಕೊ ಈ ರಾಮಬಾಣವನ್ನು. ಪರಮೇಶ್ವರ, ಜಗತ್ತಿನ ಅಂಧಕಾರವನ್ನು ಅಳಿಸಿದಂತೆ ನನ್ನ ಹೃದಯದ ಅಂಧಕಾರವನ್ನು ಅಳಿಸಿ ನನಗೆ ಮೋಕ್ಷವನ್ನು ಕರುಣಿಸು. ಕಾಪಾಡು ನಾರಾಯಣ, ಕಾಪಾಡು. ವೀರ ಸ್ವರ್ಗವನ್ನು ಕೊಡೆ ವೀರವರ. ವಿಭೀಷಣ, ನಿಮ್ಮ ಅಗ್ರನ ಅಂತಿಮ ಸಂಸ್ಕಾರವನ್ನು ಮುಗಿಸಿ ಲಂಕಾನಗರಕ್ಕೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ತಮ್ಮ ಅಪ್ಪಣೆಯಿಂದ ಆದೇಶಿಸಿದೆ. ಸೀತಾ, ಜಾನಕಿ, ಈ ರಾವಣನಿಂದ ನಿನ್ನನ್ನು ಬಂಧನದಿಂದ ಬಿಡಿಸಿರುವೆನು. ನಿನ್ನ ಮನ ಬಂದಂತೆ ಎಲ್ಲಿಯಾದರೂ ಹೋಗಬಹುದು. ಸ್ವಾಮಿ, ಇದೇಕೆ ಸ್ವಾಮಿ ಹೀಗೆ ಮಾತಾಡ್ತೀವಿ? ಅಂದೆ ಇದರಲ್ಲಿ ನನ್ನ ಅಪರಾಧವೇನು? ರಾಮಚಂದ್ರ, ಸೀತಾದೇವಿಯು ಮಹಾಪತಿವ್ರತೆಯು. ಆಕೆಯನ್ನು ಪರಿಗ್ರಹಿಸು. ನಾನು ನಿನ್ನ ತಂದೆಯಾದ ದಶರಥ ಚಕ್ರವರ್ತಿಯು. ಜನಕ, ನಿಮ್ಮ ಮಾತಿಗೆ ನಾನು ಶಿರವಶೆ ನಡೆದುಕೊಳ್ಳುವೆನು. ಜಾನಕಿ, ಈಗ ಬಾ. ಸಂರಕ್ಷಿಸಮ್ಮನು ಪಕ್ಷಿವಾಹನೆ ಶ್ರೀರಾಮ ಮಂಗಳ ಕಾರುಣ್ಯ ಪೂರಿತ ಲೋಕಾದಿ ಅಕ್ಷಯವನಿತ್ತು ಸಂರಕ್ಷಿಸಮ್ಮನು ಪಕ್ಷಿವಾಹನೆ ಶ್ರೀರಾಮ ಮಂಗಳ ಕಾರುಣ್ಯ ಪೂರಿತ ಲೋಕಾದಿ ಶ್ರೀರಾಮಚಂದ್ರನ ಪಾದಕ್ಕೆ ಗೋವಿಂದ, ಸ್ವಾಮಿ ಪಾದಕ್ಕೆ ಗೋವಿಂದ. ನಮ ಪಾರ್ವತಿ ಪದೇ. ಹಲೋ ಭಾರತ ಮಾತಾ ಕಿ, ಸಾರ್ವಾಂಬಾ ಕಿ, ಶ್ರೀರಾಮಚಂದ್ರ ಕಿ, ಆಂಜನೇಯ ಸ್ವಾಮಿ ಕಿ. ಹರಂ ಪಾರ್ವತಿ ಪತೆ. ರಾಶಿ ಇಲ್ಲಿ ಕತ್ಲಿಲ್ಲ. ಅಯ್ಯೋ ಅಯ್ಯೋ, ಪಾತ್ರಧಾರಿಗಳೆಲ್ಲರಿಗೂ ರಾಷ್ಟ್ರಗೀತೆ 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 ರಾಷ್ಟ್ರಗೀತೆ